ಎರಡು ಕರಗಳನ್ನು ಪರಲೋಕದ ಕಡೆಗೆ ಎತ್ತಿ ಯೇಸುವಪ್ಪ, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆ, ಹೆಚ್ಚಿಸಿಕೊಳ್ಳುವುದಕ್ಕೆ ಏನು ಇಲ್ಲಪ್ಪ. ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ದಯೆ ಅಪ್ಪ. ದೇವರ ನಿನ್ನ ಕೃಪೆ ಉಳಿದಿರುವುದು ನಾಶವಾಗದೇ ಇರುವಂತೆ ನಿನ್ನ ಮಹಾ ಕೃಪೆಯಿಂದಲೇ ಅಪ್ಪ ಪಾಪಿಯಾದ ನನ್ನನ್ನು ಪ್ರೀತಿಸಿ ನಾಶನದ ಗುಂಡಿಯಿಂದ ಮೇಲಕ್ಕೆ ಎತ್ತಿ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದಿದ್ದು ನಿನ್ನ ಕೃಪೆ ಅಪ್ಪ. ದೇವರೇ, ಬಲ ಇಲ್ಲದಿರುವಾಗೆಲ್ಲ ನನ್ನನ್ನು ಬಲಪಡಿಸಿ, ನನ್ನನ್ನು ಪೋಷಿಸಿ, ರಕ್ಷಿಸಿ, ನನ್ನನ್ನು ಆಶೀರ್ವದಿಸಿದ್ದು ನಿನ್ನ ಕೃಪೆ ಅಪ್ಪ. ಕೃಪೆಯನ್ನು ನೆನೆಸಿ ಅಡ್ಡ ಬಿದ್ದು ನನ್ನನ್ನು ಆರಾಧಿಸ್ತೇವೆಪ್ಪ. ನಿನ್ನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ಎಲ್ಲ ಘನ, ಮಾನ, ಮಹಿಮ, ಪ್ರಭಾವಗಳು ನಿಮ್ಮೊಬ್ಬರಿಗೆ ಸಲ್ಲಲಿ. ನೀವಿರುವಂತ ಸ್ಥಳಗಳಲ್ಲಿ ದೇವ ಮಕ್ಕಳಿಗೆ ನಿಮ್ಮನ್ನು ಒಪ್ಪಿಸಿಕೊಳ್ಳಲಿ. ನಿನ್ನ ಕೃಪೆ ಹೊಸದಾಗಿ ಹಿಡಿದು ಬರಲಿ. ಇವಾಗಿರುವ ಪರಿಸ್ಥಿತಿ ದಾಟಿ ಹೋಗೋದಕ್ಕೆ, ಇವಾಗ ಇರುವ ಪರಿಸ್ಥಿತಿ ಬಿಡುಗಡೆ ಆಗೋದಕ್ಕೆ ದೇವರೇ, ನನ್ನನ್ನು ಮುನ್ನಡೆಸೋ ರಾಜನೇ, ನನ್ನ ಕೈ ಹಿಡಿದು ನಡೆಸೋ ಈ ದಿನಗಳಲ್ಲಿ ಭಯಪಡದೆ, ಸೋತು ಹೋಗದೆ, ಹೆದರದೆ, ಧೈರ್ಯವಾಗಿ ಹೆಚ್ಚು ಇಡುವಂತೆ ನನ್ನನ್ನು ಶಕ್ತೀಕರಿಸಪ್ಪ. ಶದ್ರಕ್, ಮೆಷಕ್, ಅಬೇದ್ನೆಗೋವನ್ನು ಬಲಪಡಿಸಿದ ಹಾಗೆ, ದಾನಿಯೇಲನನ್ನು ಶಕ್ತೀಕರಿಸಿದ ಹಾಗೆ, ದಾವೀದನನ್ನು ಕಾದು ನಡೆಸಿದ ಹಾಗೆ, ಪೌಲ ಪೇತ್ರನ ಅಭಿಷೇಕ ಮಾಡಿ ಅವರ ಸೇವೆಯನ್ನು ಉಪಯೋಗಿಸಿದ ಹಾಗೆ ನಮ್ಮನ್ನು ಅದೇ ರೀತಿ ನಮ್ಮನ್ನು ನಡೆಸಪ್ಪ. ನಿನ್ನ ಪಾದದಲ್ಲಿ ನಾವು ಕಾದಿದ್ದೇವೆ ಏಸಪ್ಪ. ನಿನ್ನ ಕೃಪೆ ಇಲ್ಲದೆ ನಾವೇನು ಮಾಡಕ್ಕಾಗೋದಿಲ್ಲಪ್ಪ. ತಾಯಿಯ ಗರ್ಭದಲ್ಲಿರುವಾಗ ಹುಡುಕಿ ಬಂದದ್ದು ನಿನ್ನ ಕೃಪೆ, ಜನಗಳ ಮಧ್ಯದಲ್ಲಿ ಇರುವಾಗ ಕರೆದದ್ದು ನಿನ್ನ ಕೃಪೆ, ಇಡೀ ಊರಿನ ಮಧ್ಯದಲ್ಲಿ ಆರಿಸಿಕೊಂಡದ್ದು ನಿನ್ನ ಕೃಪೆ, ಸೇವಕನಾಗಿ ಮಾರ್ಪಡಿಸಿದ್ದು ನಿನ್ನ ಕೃಪೆ. ಎಲ್ಲ ನಿನ್ನ ಕೃಪೆಯೇ ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ಈ ಒಂದು ಹಗಲು ವೇಳೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ಮಹಾಕೃಪೆಯನ್ನ ಅನುಗ್ರಹಿಸಿಕೊಟ್ಟಿದ್ದಕ್ಕೆ ಸ್ತೋತ್ರ. ಮುಂದಿನ ಭಾಗಗಳನ್ನ ಆಶೀರ್ವದಿಸಿ, ಆರಾಧನೆ ಮಾಡಿದ ಪ್ರತಿಯೊಂದು ಮಕ್ಕಳನ್ನ ಆಶೀರ್ವದಿಸಿ, ಶಕ್ತೀಕರಿಸು. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಘನ, ಮಾನ, ಮಹಿಮ, ಪ್ರಭಾವವು ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮುಂದಿನ ಭಾಗಕ್ಕೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಮಧ್ಯದಲ್ಲಿ ಕಟ್ಟಾಗಿದೆ, ತಿರ್ಗಾ ಲೈವ್ ಬಂದಿದೆ. ಸ್ತೋತ್ರ. ಲೈವ್ ಅನ್ನು ನೋಡ್ರಿ. ಅದರ ಲೈವ್ ನೋಡುವಾಗಲೇ ಅನೇಕರಿಗೆ ಶೇರ್ ಮಾಡ್ರಿ. ನಿಮ್ಮ ಜೊತೆನೂ ಈ ಆರಾಧನೆ ಅನೇಕ ಜನರು ನೋಡುವಂತೆ ದೇವರು ಕೃಪೆ ಕೊಡುವನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮುಖ್ಯವಾಗಿ ಈ ದಿನಗಳು ಒಂದು ಕಠಿಣ ಒಂದು ಕಾಲ ಆಗಿರೋದ್ರಿಂದ, ಲೋಕದಲ್ಲಿ ಕಠಿಣವಾದ ಒಂದು ಸ್ಥಿತಿಗಳು ನಮ್ಮ ಮಧ್ಯದಲ್ಲಿ ಬಂದಿರೋದ್ರಿಂದ, ಪ್ರೈಸ್ ದ ಲಾರ್ಡ್, ನಾವಿವತ್ತು ದೇಶಕ್ಕಾಗಿನೂ ರಾಜ್ಯಕ್ಕಾಗಿನೂ ರೋಗದಲ್ಲಿ ಬಾಧಿಸಲ್ಪಡುತ್ತಿರುವ ಜನರಿಗಾಗಿನೂ ಸೇವೆ ನಡೆಸ್ತಾ ಇರುವಂತಹ ಸೇವಕರಿಗಾಗಿನೂ ಸೇವಕಿಯರಿಗಾಗಿನೂ ಸಹೋದರರಿಗಾಗಿನೂ ನಾವು ಪ್ರಾರ್ಥಿಸುವಂತ ಹಂಗಿನಲ್ಲಿದ್ದೇವೆ. ಪ್ರೈಸ್ ದ ಲಾರ್ಡ್. ಅನೇಕರು ಕೆಲಸ ಇಲ್ಲದೆ ಬಾಧೆ ಪಡ್ತಾ ಇದ್ದಾರೆ. ಊಟ ಇಲ್ಲದೆ, ರೇಷನ್ ಇಲ್ಲದೆ, ಬಾಡಿಗೆ ಕಟ್ಟಕ್ಕಾಗದೆ ಬಹಳ ಒಂದು ಕಠಿಣವಾದ ಸ್ಥಿತಿಯಲ್ಲಿ ನಮ್ಮ ದೇಶ ಇವತ್ತಿದೆ. ನಮ್ಮ ರಾಜ್ಯ, ನಮ್ಮ ಪಟ್ಟಣ ಈ ಒಂದು ಉಪದ್ರವದಲ್ಲಿದೆ. ಇವತ್ತು ನಾವು ಹಗಲು ವೇಳೆಯಲ್ಲಿ
ದೇವರಿಂದ ಕರೆಯಲ್ಪಟ್ಟು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು, ಯೇಸುವಿನ ರಕ್ತ ನಮ್ಮ ಮೇಲೆ ದೇವರು ಕಾವಲಿಟ್ಟಿರೋದ್ರಿಂದ, ಯೇಸು ಕ್ರಿಸ್ತ ನಮ್ಮನ್ನ ಸೇವೆಗಾಗಿ ಆರಿಸಿಕೊಂಡಿರೋದ್ರಿಂದ, ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವ ಭಾರ ದೇವರು ನಮ್ಮಲ್ಲಿ ಇಟ್ಟಿರೋದ್ರಿಂದ ನಾವು ಈ ಸ್ಥಿತಿ ನೋಡಿ ಮೌನವಾಗಿ ನಾವಿರಬಾರದು. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಿದ್ದಾರೆ, ನನ್ನ ಕಾವಲುಗಾರರು ಅವರು ಮೌನವಾಗಿರೋದಿಲ್ಲ, ಹಗಲಿರುಳು ಅವರಿಗೆ ವಿರಾಮನೆ ಇರೋದಿಲ್ಲ, ಅವರು ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ, ಕಾವಲು ಕಾಯ್ತಾನೆ ಇರ್ತಾರೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸಬೇಕು. ನಾವು ಈ ಸಮಯದಲ್ಲಿ ನಮ್ಮ ಸಂಗಡ ನೀವು ಸಹ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ರಿ. ನಮ್ಮ ಮಧ್ಯದಲ್ಲಿ ಗೋವಿಂದ್ ಪಾಸ್ಟರ್ ಅವರು ಮುಂದೆ ಬಂದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪಟ್ಟಣಕ್ಕಾಗಿ, ಎಲ್ಲ ಸೇವಕರಿಗಾಗಿ, ಪ್ರೈಸ್ ದಿ ಲಾರ್ಡ್, ಹಾಸ್ಪಿಟಲ್ ಕೆಲಸ ಮಾಡುವಂತ ಡಾಕ್ಟರ್ಸ್, ನರ್ಸ್ಗಳು, ಕೊರೋನಾ ವಾರಿಯರ್ಸ್ಗಳಿಗಾಗಿ, MLA MP ಗಳಿಗಾಗಿ ಸ್ತೋತ್ರ. ಮುಖ್ಯವಾಗಿ ನಮ್ಮ ಸಭೆಯ 2 ಸಭೆಯ ಮಕ್ಕಳಿಗಾಗಿ ಅವರ ಮೇಲೆ ದೇವರು ತನ್ನ ಕಾವಲಿಟ್ಟು ಈ ಒಂದು ಪರಿಸ್ಥಿತಿಯಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡಿ ಹೊರಗಡೆ ತರುವಂತೆ, ದೇವರ ಮಹಾಕೃಪೆ ನಮ್ಮ ಮೇಲೆ ಇಳಿದು ಬರುವಂತೆ, ದೇವರ ಅದ್ಭುತವನ್ನ ನಮ್ಮ ಜೀವಿತದಲ್ಲಿ ಮಾಡುವಂತೆ ಈ ವಿಷಯಕ್ಕಾಗಿ ಗೋವಿಂದ್ ಪಾಸ್ಟರ್ ಪ್ರಾರ್ಥಿಸುವಾಗ ಅವರ ಸಂಗಡ ನೀವೆಲ್ಲರೂ ಕರ್ತನ ಸಂಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸ್ತೋತ್ರಂ 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 ತಂದೆ ನಿನಗೆ ಸ್ತೋತ್ರ, ದೇವನೇ ನಿನಗೆ ಸ್ತೋತ್ರ, ಸ್ತೋತ್ರಂ ಸ್ತೋತ್ರನಪ್ಪ. ಅಪ್ಪ, ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಕೃಪೆಯನ್ನು ಕೊಟ್ಟಿದ್ದೀಯ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಅಪ್ಪ, ಆರಾಧನೆ ಭಾಗವನ್ನು ದೇವರೇ ಅಂದ ಚಂದವಾಗಿ ನಡೆಸಿಕೊಟ್ಟಿದ್ದೀಯಪ್ಪ. ಆರಾಧನೆ ಮಾಡುವಾಗ ಅಪ್ಪ ನಿನ್ನ ಸಾನ್ನಿಧ್ಯ ಇಳಿದು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆರಾಧನೆ ಮಾಡುವಾಗ ನಿನ್ನ ಪ್ರಸನ್ನತೆ ಇಳಿದು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಆರಾಧನೆ ಮಾಡಿದ ಪ್ರತಿಯೊಂದು ಮಕ್ಕಳನ್ನು ಅಪ್ಪ ನೀನು ಆಶೀರ್ವಾದ ಮಾಡು ದೇವರೇ. ಅಪ್ಪ ದೇವರೇ, ನನ್ನ ಭಾರತ ದೇಶದಲ್ಲಿ ಅಪ್ಪ 29 ರಾಜ್ಯಗಳಲ್ಲಿ ಅಪ್ಪ ಈ ಪಟ್ಟಣದಲ್ಲಿ ಕರ್ನಾಟಕದಲ್ಲಿ ಅಪ್ಪ ರಕ್ಷಣೆ ಇರುವ ಎಷ್ಟೋ ಜನಗಳಿದ್ದಾರೆ ದೇವರೇ. ಎಡಗೈ ಬಲಗೈ ತಿಳಿದ ಜನಗಳಿದ್ದಾರೆ. ಗದರೆತ್ತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರ ರಕ್ಷಣೆಗೆ ಬರಲಿ ಅಪ್ಪ. 140 ಕೋಟಿ ಜನಗಳಿದಾರಲ್ಲಪ್ಪ. 140 ಕೋಟಿ ಜನಗಳ ಮೇಲೆ ಅಪ್ಪ ನಿನ್ನ ಕರ ಇಳದು ಬರಲಿ ದೇವರೇ. ಅಪ್ಪ ಅವರ ಮೇಲಿನ ಹಸ್ತ ಇಳದು ಬರಲಿ ಕರ್ತಾನೆ. ಆದಷ್ಟು ಬೇಗ ಅವರ ರಕ್ಷಣೆಗೆ ಬರಲಿ ದೇವರೇ. ಅಪ್ಪ ನನ್ನ ಕರ್ನಾಟಕದಲ್ಲಿ ದೇವರೇ 30 ಜಿಲ್ಲೆಗಳು ಇರುವ ಎಲ್ಲ ಜನಗಳ ಮೇಲೆ ನಿನ್ನ ಕರ ಇಳದು ಬರಲಿ, ಅವರ ರಕ್ಷಣೆಗೆ ಬರಗೆ ನಿನ್ನ ಕೃಪೆ ಮಾಡು ದೇವರೇ. ಅಪ್ಪ ನನ್ನ ಭಾರತ ದೇಶದಲ್ಲಿ 29 ರಾಜ್ಯಗಳಲ್ಲಿ, ಪಟ್ಟಣದಲ್ಲಿ, ಕರ್ನಾಟಕದಲ್ಲಿ ದೇವರೇ ಅಪ್ಪ ಇರುವ ದೇವರೇ MP ಗಳನ್ನು ದೇವರೇ, ಪ್ರಧಾನ ಮಂತ್ರಿಗಳನ್ನು ಮುಟ್ಟು ದೇವರೇ. ಅಪ್ಪ ಅರಸುಗಳನ್ನು ಮುಟ್ಟು ದೇವರೇ, ಮುಖ್ಯಮಂತ್ರಿಗಳನ್ನು ಮುಟ್ಟು ದೇವರೇ, ಶಾಸಕರನ್ನು ಮುಟ್ಟು ದೇವರೇ. ಅಪ್ಪ ಪೊಲೀಸರನ್ನು ಮುಟ್ಟು ದೇವರೇ. ಅಪ್ಪ ನರ್ಸುಗಳನ್ನು ಮುಟ್ಟು ದೇವರೇ. ಅಪ್ಪ ಡಾಕ್ಟರ್ಗಳನ್ನು ಮುಟ್ಟು ದೇವರೇ. ಅವರೆಲ್ಲ ಅಪ್ಪ ಆಶೀರ್ವಾದ ಹೊಂದಿ ಕೃಪೆ ಮಾಡು. ಅವರೆಲ್ಲ ಮನಸ್ಸಾಂತರ ಹೊಂದಿಕೊಳ್ಳಬೇಕು. ಅವರ ಅಪ್ಪ ನೀವು ಅವರು ಮಾಡುವ ಕೆಲಸಗಳನ್ನು ನೀನು ಆಶೀರ್ವಾದ ಮಾಡು. ಅವರಿಗೆ ಅಪ್ಪ ದೇಶವನ್ನು ಆಳುಕೆ ಧ್ಯಾನ ಬಲ ಶಕ್ತಿಯನ್ನು ಅನುಗ್ರಹಿಸಿಕೊಡು ದೇವರೇ. ಅಪ್ಪ ನಿನಗೆ ಸ್ತೋತ್ರ. ನನ್ನ ಭಾರತ ದೇಶದಲ್ಲಿ 29 ರಾಜ್ಯಗಳಲ್ಲಿ, ಈ ಪಟ್ಟಣದಲ್ಲಿ, ಕರ್ನಾಟಕದಲ್ಲಿ ದೇವರೇ ಕೊರೋನಾ ವೈರಸ್ ಇಂದ ಎಷ್ಟು ಜನ ಬಾಧೆ ಪಡುತ್ತಾದರೋ ಅವರ ಮೇಲಿನ ಕರ ಇಳದು ಬರಲಿ ಕರ್ತಾನೆ. ಅವರ ಮೇಲಿನ ಹಸ್ತ ಇಳದು ಬರಲಿ ಕರ್ತಾನೆ. ಅಪ್ಪ ಕಲ್ವಾರಿ ಸಿಲುಬೆಯಲ್ಲಿ ಸುರಿಸಿದ ನಿನ್ನ ಪರಿಶುದ್ಧವಾದ ರಕ್ತ ಪ್ರತಿಯೊಂದು ರೋಗಿ ಮೇಲೆ ಇಳದು ಬರಲಿ ಅಪ್ಪ. ಕೀರ್ತನೆ 107:20 ವಾಕ್ಯದಲ್ಲಿ ದೂತರತನ ವಾಕ್ಯವನ್ನು ಕಳಿಸಿ ಗುಣಪಡಿಸುವನಂತ ಹೇಳಿದೆಯಲ್ಲಪ್ಪ. ನಿನ್ನ ವಾಕ್ಯವನ್ನು ಕಳಿಸೋ ಪ್ರತಿಯೊಂದು ಒಬ್ಬರಿಗೆ ಗುಣಪಡಿಸೋ ಕರ್ತಾನೆ. ಅಪ್ಪ ನಿನಗೆ ಸ್ತೋತ್ರ ರಾಜ. ನನ್ನ ಭಾರತ ದೇಶದಲ್ಲಿ 29 ರಾಜ್ಯಗಳಲ್ಲಿ, ಈ ಪಟ್ಟಣದಲ್ಲಿ, ಕರ್ನಾಟಕದಲ್ಲಿ ನಿನ್ನ ಸೇವೆ ಮಾಡುವ ಪ್ರತಿಯೊಂದು ಸೇವಕರಿನ ಕರದಲ್ಲಿ ಕೊಡತಾದಿನಿ. ದೇವ ಮಕ್ಕಳ ನಿನ್ನ ಕರದಲ್ಲಿ ಕೊಡತಾದಿನಿ. ಪಾಸ್ಟಮ್ಮನ ನಿನ್ನ ಕರದಲ್ಲಿ ಕೊಡತಾದಿನಿ. ಅವರ ಸೇವೆ ಮಾಡಕ್ಕೆ ಆಶೀರ್ವಾದ ಮಾಡು. ಎಷ್ಟೋ ಜನ ಸೇವಕರಿಗೆ ಫುಲ್ ಟೈಮ್ ಸೇವೆ ಮಾಡೋದು ತುಂಬಾ ಕಷ್ಟಗಳಿದೆ ದೇವರೇ. ಬಾಡಿಗೆ ಕಟ್ಟೋದಕ್ಕೂ ಕುಟುಂಬ ನಡೆಸೋದಕ್ಕೂ ತುಂಬಾ ಕಷ್ಟಗಳಿದೆ ದೇವರೇ. ಅಪ್ಪ ಇಷ್ಟ ಜನಗಳಿಗೆ ಅಪ್ಪ 40 ವರ್ಷ ದೇವರೇ ಅಪ್ಪ ಲಾಭಕ್ಕೆಯನ್ನು ಮನ್ನವನ್ನು ಕೊಟ್ಟಿದ್ದೇವರೇ. 40 ವರ್ಷ ನಡೆಸಿದಂತ ದೇವರೇ ಅಪ್ಪ ನಿನ್ನ ಸೇವಕರ ಕುಟುಂಬಕ್ಕೆ ಅಪ್ಪ ಮನ್ನವನ್ನು ಸುರಿಸಿ ಹಗಲು ರಾತ್ರಿ ಕಾಪಾಡು ದೇವರೇ. ಸೇವಕರ ಕುಟುಂಬಕ್ಕೆ ಬೇಕಾಗಿರುವ ಎಲ್ಲ ಅಗತ್ಯ ವಸ್ತುಗಳನ್ನು ನೀನೇ ಅನುಗ್ರಹಿಸಿಕೊಡು ದೇವರೇ. ಅಪ್ಪ ನಿನಗೆ ಸ್ತೋತ್ರ ರಾಜ. ಅಪ್ಪ ನಿನಗೆ ವಂದನೆಗಳು. ಬಾಬುಜಿ ನಗರ ಸಭೆಯಲ್ಲಿ, ಈ ಸಭೆಯಲ್ಲಿ ಅಪ್ಪ ಹೊಸಳಿ ಸಭೆಯಲ್ಲಿ ಬರುವ ಪ್ರತಿಯೊಂದು ಕುಟುಂಬ ನಿನ್ನ ಕರದಲ್ಲಿ ಕೊಡತಾದಿನಿ.
ಪ್ರತಿಯೊಂದು ಕುಟುಂಬನಿನ ಆಶೀರ್ವಾದ ಮಾಡು. ಪ್ರತಿಯೊಂದು ಕುಟುಂಬದ ಕೊರತೆಗಳನ್ನು ಹೇಗಿತ್ತು, ಯಾವ ಕುಟುಂಬ ಈ ಕೊರೆಯನ್ನು ಹೊರಿಸಿ ಅವರನ್ನು ಮುಟ್ಟಬಾರದು ಕರ್ತಾನೆ. ಅಪ್ಪ ಇಷ್ಟು ದಿನ ಅಪ್ಪ ನಮ್ಮನಿಗೆ ಯಾವ ಹೋರಾಟಗಳು ಶೋಧನೆಗಳು ಬರದಂಗೆ ನೀನು ನಡೆಸಿದೆಯಾ ದೇವರೇ. ಇನ್ನು ಮುಂದೆ ದೇವರೇ ಯಾವ ರೋಗ ಯಾವ ಶೋಧನೆ ಬರದಿ ನಡೆಸೋ ಕರ್ತಾನೆ. ಅಪ್ಪ ಆದಷ್ಟು ಬೇಗ ಭಾರತ ದೇಶದಲ್ಲಿ 29 ರಾಜ್ಯಗಳಲ್ಲಿ ಪಟ್ಟಣದಲ್ಲಿ ಕರ್ನಾಟಕದಲ್ಲಿ ಈ ಕೊರೆಯನ್ನು ಹೊರಿಸಿ ನೀಗಿ ಹೋಗಲಿ ದೇವರೇ, ಸಂಪೂರ್ಣವಾಗಿ ಲಯವಾಗಲಿ ದೇವರೇ. ಇದು ನಿನ್ನಿಂದ ಸಾಧ್ಯ ದೇವರೇ. ಲೋಕನು ಬಳಸುವ ವರ್ಷ 1:37 ದೇವರಿಗೆ ಯಾವ ಕಾರ್ಯವ ಸಾಧ್ಯ ಇಲ್ಲ ಅಂತ ಬರೆಯಪಟ್ಟಿದೆ. ಅಪ್ಪ ಆದಷ್ಟು ಬೇಗ ಈ ರೋಗ ನೀಗಿ ಹೋಗಿ, ಆದಷ್ಟು ಬೇಗ ಲಾಕ್ಡೌನ್ ಓಪನ್ ಆಗಲಿ, ಆದಷ್ಟು ಬೇಗ ಸಭೆಗಳು ಓಪನ್ ಆಗಲಿ ಕರ್ತಾನೆ. ಆರಾಧನೆ ಮಾಡಿ ಸಂಪೂರ್ಣವಾಗಿ ಎಲ್ಲ ದೇವ ಮಕ್ಕಳು ಕೂಡಿ ಆರಾಧನೆ ಮಾಡಿಕೊಂಡು ಸಹಾಯ ಮಾಡಿಕೊಡು ದೇವರೇ. ಅಲ್ಲೆಲ್ಲ ನೋಡುತ್ತಾ ಇರುವ ಪ್ರತಿಯೊಂದು ಕುಟುಂಬನ ಮೊಟ್ಟಪ್ಪ, ಪ್ರತಿಯೊಂದು ಕುಟುಂಬನಿನ ಆಶೀರ್ವಾದ ಮಾಡಪ್ಪ. ಆ ಕುಟುಂಬದ ಕೊರತೆಗಳನ್ನು ನೇಗಿಸು ಕರ್ತಾನೆ. ಅಪ್ಪ ಮುಂದಿನ ಭಾಗವನ್ನು ನಿನ್ನ ಕರದಲ್ಲಿ ಕೊಡತಾ ಇದ್ದೀನಿ, ವಾಕ್ಯ ಭಾಗವನ್ನು ನಿನ್ನ ಕರದಲ್ಲಿ ಕೊಡತಾ ಇದ್ದೀನಪ್ಪ, ಕಾಣಿಕೆ ಭಾಗವನ್ನು ನಿನ್ನ ಕರದಲ್ಲಿ ಕೊಡ್ತಾ ಇದ್ದೀನಿ. ಅಪಸಕ್ತವಾಗಿ ನೀನು ಮಾತನಾಡು ದೇವರೇ. ದೇವದಾಸರನ್ನ ಬಲಪಡಿಸು ದೇವರೇ. ದೇವದಾಸರಿನ ಆಶೀರ್ವಾದ ಮಾಡು, ಆ ಕುಟುಂಬ ನಿನ್ನ ಆಶೀರ್ವಾದ ಮಾಡು ದೇವರೇ. ಅಪ್ಪ ವಾಕ್ಯದ ಮುಖಾಂತರ ನಮ್ಮ ಜೊತೆ ನೀನು ಮಾತಾಡು ಅಪ್ಪ. ನಿನ್ನ ನುಡಿಗೆ ನಾವು ದಾಸರಾಗಿದ್ದೇವೆ ದೇವರೇ. ಅಪ್ಪ ವಾಕ್ಯ ಕೇಳುವ ಪ್ರತಿಯೊಂದು ಕುಟುಂಬ ನಿನ್ನ ಆಶೀರ್ವಾದ ಮಾಡು. ಆ ಕುಟುಂಬದ ಪ್ರತಿಯೊಂದು ಕೊರತೆಗಳು ನೀಗಿಸು. ಆ ವಾಕ್ಯ ಹೇಳುವಾಗ ನಮ್ಮ ಮೇಲೆ ಅಭಿಷೇಕ ಇಳಿದು ಬರಲಿ, ನಿನ್ನ ಸಾನ್ನಿಧ್ಯ ಇಳಿದು ಬರಲಿ. ಆ ವಾಕ್ಯದಲ್ಲಿರುವ ಅನುಗ್ರಹಗಳು ಆಶೀರ್ವಾದಗಳು ಕೇಳುವ ಪ್ರತಿಯೊಂದು ಕುಟುಂಬದ ಮೇಲೆ ಇಳಿದು ಬರಲಿ ಕರ್ತಾನೆ. ಒಂದು ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಎಲ್ಲ ಗಣ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಲಿ ಕರ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತಾಯಿ ತಂದೆ. Thank you, Lord Jesus. Praise the Lord. Hallelujah. ಎಲ್ಲರೂ ಸಂತೋಷವಾಗಿದ್ದೀರಾ? ಶಬ್ದ ಬರ್ತಾ ಇಲ್ಲ. ಕರ್ತನ ಸನ್ನಿಧಾನ ನಾವು ಹೇಗಿರಬೇಕು? ಯಾರಲ್ಲಿ ಎಂದು ಶಬ್ದ ಬರ್ತಾ ಇಲ್ಲ. ನಾವು ಕರ್ತನ ಸನ್ನಿಧಾನದಲ್ಲಿ ಸಂತೋಷವಾಗಿರಬೇಕು. ಆಮೆನ್. Jesus is a living God. ಯೇಸು ಸ್ವಾಮಿ ಯಾರು? ಜೀವಿಸುವ ದೇವರು. ಆತನು ಜೀವವುಳ್ಳ ದೇವರಾಗಿದ್ದಾರೆ. ಮನುಷ್ಯರ ಕೈಯಿಂದ ಉಂಟು ಮಾಡಲ್ಪಟ್ಟವರಲ್ಲ ಯೇಸು ಸ್ವಾಮಿ, ಅವರೇ ಮನುಷ್ಯರನ್ನು ಉಂಟು ಮಾಡಿರೋದು. ಈ ಲೋಕದಲ್ಲಿ ನೋಡುವಾಗ ಮನುಷ್ಯನು ದೇವರನ್ನು ಉಂಟು ಮಾಡ್ತಾ ಇದ್ದಾರೆ, ಅವರ ಗಡ್ಡ ಬೆಳೀತಾ ಇದ್ದಾರೆ. ಆದ್ರೆ ನಾವು ನಮ್ಮ ದೇವರು ಹಾಗೆ ಅಲ್ಲ. ಇಡೀ ಲೋಕವನ್ನು ಸೃಷ್ಟಿ ಮಾಡಿ, ನಮ್ಮನ್ನು ಸೃಷ್ಟಿ ಮಾಡಿ, ಲೋಕಕ್ಕೆ ನಮಗೆಲ್ಲದಕ್ಕೂ ಅವರು ದೇವರಾಗಿದ್ದಾರೆ. ಅಂತ ದೇವರು ನಮ್ಮ ಯೇಸು ಕ್ರಿಸ್ತನಾಗಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ದೇವರಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಕಳೆದ ವಾರ ಇಸ್ರಾಯೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ ಎಂಬಂತ ವಾಕ್ಯ ಆಮೋಸ ಬರೆದ ಪತ್ರಿಕೆ ನಾವು ಧ್ಯಾನ ಮಾಡಿದ್ದೇವೆ. ಅದರ ಅರ್ಥ, ಹೆವೆನ್ ಗಾಸ್ಪೆಲ್ ಸಭೆಯೇ, ಈ ಲೈವ್ ಅನ್ನು ನೋಡುವ ಪ್ರೀತಿಯ ದೇವರ ಮಗುವೆ, ನಿನ್ನ ದೇವರ ಬರುವಿಕೆ ಹತ್ತಿರವಾಯಿತು, ನಿನ್ನನ್ನು ಸಿದ್ಧ ಮಾಡಿಕೋ ಎಂಬುದಾಗಿ ಆಶೀರ್ವಾದವಾಗಿತ್ತು ನಾನು ನೆನೆಸ್ತೇನೆ. ಇವತ್ತು ಯೇಸು ಕ್ರಿಸ್ತನು ನಮ್ಮ ಮುಂದೆ ತಂದಿರುವಂತ ವಾಕ್ಯ, ನಮ್ಮನ್ನ ಶೃಂಗರಿಸುವ ದೇವರು. ಯೇಸು ಕ್ರಿಸ್ತನು ನಮ್ಮನ್ನ ಶೃಂಗರಿಸ್ತಾನೆ. ಈ ವಾಕ್ಯ ದೇವರು ಕೊಡುವಾಗ ನನಗೆ ಆಶ್ಚರ್ಯ ಆಯ್ತು. ಹೇಗೆ ನಮ್ಮನ್ನ ದೇವರು ಶೃಂಗರಿಸ್ತಾನೆ, ಯಾವ್ಯಾವ ಮಂಡಲಗಳಲ್ಲಿ ದೇವರು ನಮ್ಮನ್ನ ಶೃಂಗರಿಸ್ತಾನೆ. ದೇವರ ಆತ್ಮನ ಒಂದೊಂದೇ ವಾಕ್ಯ ಕೊಡುವಾಗ ನನಗೆ ಬಹಳ ಸಂತೋಷವಾಯಿತು. ಒಂದು ವಾಕ್ಯ ಇದೆಯಲ್ಲ ಇಬ್ರಿಯದಲ್ಲಿ, ನಮ್ಮನ್ನ ಕರೆದಾತನು ನಂಬಿಗಸ್ತರಂದ್ರೆ. ಎಷ್ಟು ದೊಡ್ಡ ಪ್ಲಾನ್ ದೇವರು ಇಟ್ಟಿದೆ ಗೊತ್ತಾ? ಎಷ್ಟು ದೊಡ್ಡ ಉದ್ದೇಶ ನಮ್ಮ ಮೇಲೆ ದೇವರು ಇಟ್ಟಿದ್ದಾರೆ ಗೊತ್ತಾ? ನಾವು ದೇವರ ಉದ್ದೇಶವನ್ನ ಚಿತ್ತವನ್ನ ಅರಿಯದೆ ನಾವೆಲ್ಲೆಲ್ಲೂ ಅಲಿತಾ ಇದ್ದೀವಿ. ಇವತ್ತು ದೇವರ ಉದ್ದೇಶವನ್ನ ತಿಳ್ಕೊಳ್ಳದೆ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಸಾಧಾರಣವಾಗಿರುವಂತ ದೇವರಲ್ಲ. ಆದಿಯನ್ನು ಉಂಟು ಮಾಡಿ ಅಂತ್ಯವನ್ನು ಬರೆದಿಟ್ಟಿದ್ದಾರೆ ಅವರು. ಪ್ರಶ್ನೆಗಳು ಉಂಟಾಗೋಗಿಂತ ಮುಂಚೆ ಉತ್ತರವನ್ನು ಬರೆದಿಟ್ಟಿದ್ದಾರೆ ದೇವರು. ಸಮಸ್ಯೆ ಬರೋಗಿಂತ ಮುಂಚೆ ತೀರ್ಸಕ್ಕೆ ದಾರಿ ದೇವರು ತೆರೆದಿಟ್ಟಿದ್ದಾರೆ. ರೋಗ ಬರೋಕ್ಕಿಂತ ಮುಂಚೆ ಗುಣ ಮಾಡಕಂತ ರಕ್ತವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಹಲ್ಲೆಲೂಯ. ಅಪಾಯ ಬರೋಕ್ಕಿಂತ ಮುಂಚೆ ಕಾಯಲಿಕ್ಕೆ ದೇವರು ನಮಗೆ ದೂತರನ್ನು ನೇಮಿಸಿಟ್ಟಿದ್ದಾರೆ. ಶತ್ರು ಬರೋಕ್ಕಿಂತ ಮುಂಚೆ ಯುದ್ಧ ಮಾಡಕ್ಕೆ ದೇವರು ತನ್ನ ದೂತರನ್ನ ಕಳಿಸಿದ್ದಾರೆ.
ದೇವರು ಆಲೋಚನಕರ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ಆಲೋಚನಕರ್ತನು. ನಿನ್ನ ಕುರಿತಾಗಿ ಆಲೋಚಿಸುವ ದೇವರು. ಭೂಮಿಯಲ್ಲಿರುವಂತ ಶಾರೀರಧಾರಿ ಆಗಿರುವಂತ ನನ್ನ ತಂದೆ ತಾಯಿಗೆ ಎಷ್ಟು ನನ್ನ ಬಗ್ಗೆ ಚಿಂತೆಗಳಿದೆ. ಇವರನ್ನ ಹೀಗೆ ಬೆಳೆಸ್ಬೇಕು, ಈ ತರ ಎಜುಕೇಶನ್ ಕೊಡ್ಬೇಕು, ಇಂಥ ಸ್ಕೂಲ್ಗಳಿಗೆ ಇಂಥ ಕಾಲೇಜುಗಳಿಗೆ ಹಾಕಬೇಕು, ಇಂಥ ಡಿಪ್ಲೊಮಾ ಕೊಡಿಸ್ಬೇಕು, ಇಂಥ ಒಂದು ನೌಕರಿ ಅವರಿಗೆ ಕೊಡಿಸ್ಬೇಕು, ಇದೇ ರೀತಿಯಾಗಿ ಒಂದು ಮ್ಯಾರೇಜ್ ಮಾಡಬೇಕು, ಇದೇ ತರದ ವೆಹಿಕಲ್ ಅವರಿಗೆ ಕೊಡಿಸ್ಬೇಕು, ಒಂದು ಸೈಟ್ ಅವರಿಗೆ ಕೊಡಬೇಕು, ಒಂದು ಮನೆ ನಾನು ಕಟ್ಟು ಕೊಡ್ಬೇಕೆಂದು ಪ್ರೈಸ್ ದ ಲಾರ್ಡ್ ಇವತ್ತಿದ್ದು ಸ್ತೋತ್ರ. ಆಮೇಲೆ ನಾಳೆ ಸಾಯುವಂತ ಒಬ್ಬ ಮನುಷ್ಯನಿಗೆ ಇಷ್ಟು ಯೋಚನೆ ಇರ್ಬೇಕಾದ್ರೆ ನಮ್ಮ ಯೇಸು ಕ್ರಿಸ್ತನು ನಮ್ಮ ಮೇಲೆ ಎಂತ ದೊಡ್ಡ ಪ್ಲಾನ್ ಇಟ್ಟಿರ್ಬೇಕು. ಹಾಗಾದ್ರೆ ದೇವ್ರು ಹಿಂಗೆ ಹೇಳಿದ್ರು, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಗಿಂತ ಆಕಾಶ ಎಷ್ಟು ಉನ್ನತವೋ ನನ್ನ ಆಲೋಚನೆ ಅದಕ್ಕಿಂತ ಉನ್ನತವಾಗಿದೆ. ಅದರ್ಥ ನನ್ನ ತಂದೆ ತಾಯಿ ಆಲೋಚನೆ ಮಾಡೋಕ್ಕಿಂತ ಅತಿ ಶ್ರೇಷ್ಠವಾಗಿ ದೇವರು ನಮ್ಮ ಬಗ್ಗೆ ಆಲೋಚನೆ ಮಾಡುವವನು, ನಮ್ಮ ಕುರಿತಾಗಿ ಚಿಂತಿಸುವವನು. ನೀನೇ ದೇವರನ್ನ ತಿಳ್ಕೊಂಡಿದ್ದೀಯಾ? ಕರ್ತನ ಸಾನ್ನಿಧ್ಯ ಹೇಳಿತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ಎಲ್ಲರೂ ತಮ್ಮ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ ಹೊರತು ಯೇಸು ಕ್ರಿಸ್ತನ ಮೇಲೆ ಯಾರು ಮನಸ್ಸಿಡಲ್ಲ ಅಂತ ಏನ್ ಹೇಳ್ತಿದ್ದಾರೆ ದೇವರು? ಫಿಲಿಪಿಯನ್ ಹೇಳ್ತಾ ಇದ್ದಾರೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ ಹೊರತು ಯೇಸು ಕ್ರಿಸ್ತನ ಮೇಲೆ. ನಾನು ಉತ್ತಮ ವಿಶ್ವಾಸಿ ಯಾವಾಗ ಆಗ್ತೀನಿ ಅಂತಂದ್ರೆ ದೇವರ ಚಿತ್ತವನ್ನು ಅರಿತಾಗ್ಲೇನೆ. ದೇವರ ಚಿತ್ತನ ಅರಿಯದೆ ನಾನು ಒಂದು ಗುಡ್ ಕ್ರಿಶ್ಚಿಯನ್ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಶಿಷ್ಯನಾಗ್ಲಿಕ್ಕೆ ಸಾಧ್ಯವಿಲ್ಲ, ಸೇವಕನಾಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಚಿತ್ತ ನಾನು ಅರಿಬೇಕು. ಯೇಸು ಕ್ರಿಸ್ತನು ನನ್ನ ಮೇಲೆ ಏನ್ ಪ್ಲಾನ್ ಇಟ್ಟಿದ್ದಾರೆ, ಯೇಸು ಕ್ರಿಸ್ತ ನನ್ನ ಮೇಲೆ ಏನು ಉದ್ದೇಶ ಇಟ್ಟಿದ್ದಾರೆ, ಯೇಸು ಕ್ರಿಸ್ತನ ಉದ್ದೇಶ ಏನು, ಯೇಸು ಕ್ರಿಸ್ತನ ಚಿತ್ತವೇನು ಎಂದು ನೀನು ಅರಿತಿರುವುದಾದ್ರೆ ಪ್ರೈಸ್ ದ ಲಾರ್ಡ್, ನೀನು ಉತ್ತಮ ಮಾರ್ಗದಲ್ಲಿ ನಡೆಯುವವನಾಗಿರ್ತೀಯ. ಇವತ್ತು ದೇವರ ಚಿತ್ತ ಏನಂತ ಕೇಳಿದ್ರೆ ಯಾರು ಹೇಳಲ್ಲ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿರೋದೇ ಮನುಷ್ಯರನ್ನ ರಕ್ಷಣೆ ಕೊಡೋದಕ್ಕೋಸ್ಕರ. ನಮ್ಮನ್ನ ಏನಕ್ಕೆ ಕರೆದರು? ನಮ್ಮನ್ನ ಕರೆದು ನಮಗೆ ಅಮೂಲ್ಯವಾದ ರಕ್ಷಣೆಯನ್ನು ಕೊಟ್ಟು ಪವಿತ್ರಾತ್ಮನಿಂದ ಅಭಿಷೇಕ ಮಾಡಿ ನಮಗೆ ಕೃಪಾ ವರಗಳನ್ನು ತುಂಬಿಸಿ ಲೋಕದ ಕಟ್ಟ ಕಡೆಗೆ ಹೋಗಿ ನನ್ನ ಸುವಾರ್ತೆ ಸಾರು ಎಂದು ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ದೇವರು ನನ್ನನ್ನು ಕರೆದಿರೋದು ಸೇವೆಗೆ. ದೇವರ ವಾಕ್ಯ ಹೇಳ್ತಿದ್ದ ಕೀರ್ತನೆಯಲ್ಲಿ, ಸನ್ಮಾರ್ಗೀಯ ನನ್ನ ಸೇವೆಯಲ್ಲಿ ಇರಬೇಕು, ನಂಬಿಕಸ್ಥರನ್ನ ದೇಶದಲ್ಲಿ ಆರಿಸ್ಕೊಳ್ತೀನಿ. ಹಮ್ಮಿನ ಕಣ್ಣುಳ್ಳವರನ್ನ, ಸೊಕ್ಕಿನವರನ್ನ ನಾನು ತಳ್ಳಿ ಬಿಡ್ತೀನಿ, ಉಬ್ಬಿದ ಮನಸ್ಸುಳ್ಳವರನ್ನ ನಾನು ತಳ್ಳಿ ಬಿಡ್ತೀನಿ, ನಾನು ಅವರನ್ನ ಸಹಿಸೋದಿಲ್ಲ. ದೇಶದ ನಂಬಿಗಸ್ತರನ್ನ ನಾನು ಆರಿಸ್ಕೊಳ್ತೀನಿ. ಕೀರ್ತನೆ 101ರಲ್ಲಿ ಹೇಳುವಾಗ, ಮೋಸಗಾರರು ನನ್ನ ಮನೆಯಲ್ಲಿ ಇರಬಾರದು, ಸುಳ್ಳುಗಾರರು ನನ್ನ ಮುಂದೆ ನಿಲ್ಲಕೂಡದು. ಸಭೆಗೆ ಬರುವ, ದೇವರ ಸಮ್ಮುಖದಲ್ಲಿ ಹೋಗುವ ಒಬ್ಬನು ಮೋಸಗಾರನಾಗಿರಬಾರ್ದಂತೆ. ದೇವರ ಆಲಯಕ್ಕೆ, ದೇವರ ಸಮ್ಮುಖದಲ್ಲಿ ಹೋಗುವ ಒಬ್ಬನು ಸುಳ್ಳುಗಾರನಾಗಬಾರದಂತೆ ದೇವರು ಹೇಳ್ತಾ ಇದ್ದಾರೆ. ಸನ್ಮಾರ್ಗಿ ದೇವರ ಮಾರ್ಗದಲ್ಲಿ ನಡೆಯುವವನೇ ದೇವರ ಸೇವೆಯಲ್ಲಿ ಇರ್ತಾನೆ. ಯೇಸು ಕ್ರಿಸ್ತನ ಬರುವಿಕೆ ಬಹಳ ದೂರ ಇಲ್ಲ. ಇದು ವಾಟ್ಸಪ್ ಗಳಲ್ಲೆಲ್ಲ ಒಂದು ಸಂದೇಶ ಓಡಾಡ್ತಾ ಇದೆ. ಟಿ.ಬಿ. ಜೋಶುವ ಅವರು ಕೊಟ್ಟಿರುವಂತ ಎಚ್ಚರಿಕೆ ಅಂದ್ರೆ, ಟಿ.ಬಿ. ಜೋಶುವ ಅವರು ಕೊಡುವ ಎಚ್ಚರಿಕೆಯಿಂದ ಮುಂಚೆನೆ ಯೇಸು ಕ್ರಿಸ್ತನ 2000 ವರ್ಷಗಳ ಹಿಂದೆ ಎಚ್ಚರಿಕೆ ಕೊಟ್ಟಿದ್ರು. ನಾನು ಬರೋಕ್ಕಿಂತ ಮುಂಚೆ ಭೂಮಿಯಲ್ಲಿ ಏನೇನು ಸಂಭವಿಸುತ್ತೆ ಅಂತ. ಅದೆಲ್ಲ ಸಂಭವಿಸಿ ಆಗಿ ಹೋಯಿತು. ಕೆಲವು ಸಂಭವಿಸ್ತಾನೆ ಇದೆ. ಇದರ ಅರ್ಥ ಇದು ಮುಗಿದ ತಕ್ಷಣ ಕರ್ತನ ಬರುವಿಕೆ ಇದೆ ಎಂದನೇ ಅರ್ಥ. ಇದು ಇವತ್ತು ಮುಗಿಬಹುದು, ನಾಳೆ ಮುಗಿಬಹುದು, ಇಲ್ಲ ಈ ಕ್ಷಣದಲ್ಲೇ ಮುಗಿದಿರಬಹುದು. ಕರ್ತನ ಬರುವಿಕೆ ಈಗಲೇ, ಇವತ್ತೇ, ನಾಳೆನೆ ಇರಬಹುದು. ಯು ಪ್ರಿಪೇರ್ ಟು ಮೀಟ್ ಜೀಸಸ್. ಯೇಸು ಕ್ರಿಸ್ತನನ್ನು ಸಂಧಿಸಕ್ಕೆ ರೆಡಿ ಆಗಿರು. ಎಲ್ಲ ಇಲ್ಲೇ ಇರ್ತದೆ. ನಾನು ಇಷ್ಟಪಟ್ಟು ತಗೊಂಡಿರುವಂತ ವಸ್ತ್ರಗಳು, ವೆಹಿಕಲ್ಗಳು, ಇಷ್ಟಪಟ್ಟು ಕಟ್ಟರೋ ಮನೆಯೆಲ್ಲ ಇಲ್ಲೇ ಇರ್ತದೆ. ದೇವರು ಹೇಳಿದ್ರು, ಭೂಮಿಯಲ್ಲಿ ಒಂದು ಇರೋದಿಲ್ಲ, ಎಲ್ಲ ನಾಶವಾಗುತ್ತೆ. ಇವತ್ತು ದೇವರು ಹೇಗೆ ನಮ್ಮನ್ನು ಶೃಂಗರಿಸ್ತಾರೆ ಎಂಬುದಾಗಿ ನಾವು ನೋಡೋಣ. 1 ನಿಮಿಷಗಳ ಕಾಲ ಕಣ್ಗಳು ಮುಚ್ಚಿ ಪ್ರಾರ್ಥಿಸುವ. ನಮ್ಮನ್ನ ಬಹಳವಾಗಿ ಪ್ರೀತಿಸುವ, ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನನ್ನ ದೇವರಾದ ಯೇಸುವಿನ ನಾಮದಲ್ಲಿ
ನಿಮ್ಮನ್ನು ವಂದಿಸಿ ನಿಮ್ಮ ಸಮ್ಮುಖದಲ್ಲಿ ಬರುತ್ತೇನಪ್ಪ. ಅತಿ ಶ್ರೇಷ್ಠವಾದ ನಿನ್ನ ಬಾಯಿಂದ ಹೊರಟ ನಿನ್ನ ವಾಕ್ಯಗಳು, ಜೀವ ಕೊಡುವ ವಾಕ್ಯಗಳು, ಬಿಡುಗಡೆ ಮಾಡುವ ನಿನ್ನ ವಾಕ್ಯ, ಅಭಿಷೇಕಿಸುವಂತ ನಿನ್ನ ವಾಕ್ಯ, ಆಶೀರ್ವಾದ ಮಾಡುವಂತ ವಾಕ್ಯ, ನಾಶನದಲ್ಲಿರುವವನ ನಿತ್ಯ ಜೀವಕ್ಕೆ ನಡೆಸುವಂತ ವಾಕ್ಯ, ರೋಗಿಗಳನ್ನ ಸ್ವಸ್ಥತೆ ಪಡಿಸುವಂತ ನಿನ್ನ ವಾಕ್ಯ, ಕಷ್ಟ ಕಣ್ಣೀರಲ್ಲಿರುವವನ್ನ ಸಂತೈಸುವಂತ ಅತಿ ಶ್ರೇಷ್ಠವಾದ ನಿನ್ನ ವಾಕ್ಯವನ್ನ ನಿನ್ನ ಸ್ತೋತ್ರ ಸಿದ್ಧ ಮಾಡಿ ನಿನ್ನ ಆಲಯದಲ್ಲಿ ತರುವಂತೆ, ನಿನ್ನ ಮಕ್ಕಳ ಮುಂದೆ ತರುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯವನ್ನು ಅಭಿಷೇಕಿಸಿ, ವಾಕ್ಯವನ್ನು ಅನುಗ್ರಹಿಸಿ, ಶಕ್ತೀಕರಿಸಿ, ಆಶೀರ್ವದಿಸು. ಕೇಳುವ ಪ್ರತಿಯೊಬ್ಬರಿಗೂ ಅನುಗ್ರಹ ಬಿಡುಗಡೆ ಆಗಲಿ, ಪ್ರತಿಯೊಬ್ಬರನ್ನು ಸಂತೈಸಿ ನಡೆಸು. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯಾವುದೇ ಒಂದು ಅಡೆತಡೆಗಳು, ಕರೆಂಟ್ಗಳು, ಇಂಟರ್ನೆಟ್ ಯಾವುದೇ ಒಂದು ತೊಂದರೆ ಬರದಂತೆ ಪವಿತ್ರಾತ್ಮ ನೀನು ಅಭಿಷೇಕಿಸಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಈ ಆಲಯದ ಸುತ್ತಲೂ, ವಿಶೇಷವಾಗಿ ವಾಕ್ಯ ಕೇಳುತ್ತಿರುವ ಪ್ರತಿಯೊಂದು ದೇವ ಮಕ್ಕಳ ಸುತ್ತಲೂ ನಿನ್ನ ಸಾನ್ನಿಧ್ಯ ಇಳಿದು ಬರಲಿ, ಅತಿ ಶ್ರೇಷ್ಠವಾದ ನಿನ್ನ ಸಮ್ಮುಖ ಇಳಿದು ಬರಲಿ, ಅತಿ ಅಮೂಲ್ಯವಾದ ನಿನ್ನ ಪ್ರಸನ್ನತೆ ಇಳಿದು ಬರಲಿ, ಹೇಳಲಿಕ್ಕೆ ಅಸಾಧ್ಯವಾದ ನಿನ್ನ ಅಭಿಷೇಕದ ಶಕ್ತಿ ವ್ಯಾಪರಿಸಲಿ. ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆ. ಸೈತಾನ್ ನಮ್ಮನ್ನು ಮುಟ್ಟದಂತೆ, ಈ ಸಮಯದಲ್ಲಿ ಸೈತಾನ್ ನಮ್ಮನ್ನು ಆಳ್ವಿಕೆ ಮಾಡದಂತೆ ನಮ್ಮನ್ನು ಶಕ್ತೀಕರಿಸೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಅಪ್ಪ, ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ಎಲ್ಲರೂ ವಾಕ್ಯಕ್ಕಾಗಿ ಸಿದ್ಧರಾಗ್ರಿ, ಪ್ರಾರ್ಥನೆಯೊಂದಿಗೆ ಇರ್ರಿ, ಆಲೋಚನೆ ಆ ಕಡೆ ಹಾಕಬೇಡ್ರಿ. ಒಂದು ಅರ್ಧ ಗಂಟೆಗಳ ಕಾಲ, ಒಂದು 30 ನಿಮಿಷಗಳ ಕಾಲ ದೇವರ ವಾಕ್ಯ ನಾವು ಧ್ಯಾನಿಸೋಣ. 30 ನಿಮಿಷ ನೀವು ದೇವರ ಸಮ್ಮುಖದಲ್ಲಿರ್ರಿ. ಯೇಸು ಕ್ರಿಸ್ತ ನಮಗೆ ಕೊಟ್ಟಿರುವಂತಹ ಅತಿ ಶ್ರೇಷ್ಠವಾದಂತಹ ವಾಕ್ಯ, ಕೀರ್ತನೆಗಾರನು ಕೀರ್ತನೆ 103ನೇ ಕೀರ್ತನೆ 4-5ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹತ್ತಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ದೇವರ ವಾಕ್ಯದಲ್ಲಿ ನೋಡುವಾಗ ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನು. ಹಾಗಾದ್ರೆ ನನ್ನ ಜೀವಕ್ಕೆ ಅಪಾಯಗಳು, ಕೇಡುಗಳು ಇದೆ ಅಂತ ಅರ್ಥ. ನನ್ನ ಜೀವಕ್ಕೆ ಕೇಡು ಮಾಡಕ್ಕೆ, ನನ್ನ ಜೀವವನ್ನ ನಷ್ಟಪಡಿಸೋಕೆ, ಹಾನಿ ಮಾಡಕ್ಕೆ ಶತ್ರುಗಳು ಇದೆ ಎಂದು ಅರ್ಥ. ಕೀರ್ತನೆಗಾರನಲ್ಲಿ ಪವಿತ್ರಾತ್ಮನು ಹೇಳಿ ಬರೆಸಿರುವಂತ ಈ ಕೀರ್ತನೆ, ದಾವೀದ ನಿಂಗೆ ಹೇಳ್ತಾ ಇದ್ದಾನೆ, ನಿನ್ನ ಜೀವವನ್ನ, ಅಂದ್ರೆ ನಮ್ಮ ಜೀವವನ್ನ ನಾಶದಿಂದ ತಪ್ಪಿಸುವವನು. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು. ದಾವೀದನ ಒಂದು ಕಡೆ ಹೇಳ್ತಾನೆ, ಎಲ್ಲಿ ನೋಡಿದ್ರು ನನಗೆ ಶತ್ರುಗಳು, ಎಲ್ಲಿ ನೋಡಿದ್ರು ನನ್ನನ್ನ ಬೀಳಿಸಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ನಾನು ಯಾವಾಗ ಕೆಳಗಡೆ ಬೀಳ್ತೀನಿ ಅಂತ ಅವ್ರು ಎದುರು ನೋಡ್ತಾ ಇದ್ದಾರೆ, ಯಾವಾಗ ನನ್ನ ನಾಶ ಮಾಡ್ಬೇಕೆಂದು ಅವ್ರು ಎದುರು ನೋಡ್ತಾ ಇದ್ದಾರೆ, ಯಾವಾಗ್ಲೂ ಅವರ ಹೃದಯದಲ್ಲಿ ನನಗೆ ಕೇಡು ಮಾಡ್ಬೇಕಂತಲೇ ಚಿಂತೆ ಮಾಡ್ತಾ ಇದ್ದಾರೆ. ಈ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲು ನಮ್ ಕೇಡು ಮಾಡ್ಬೇಕು, ನನ್ನ ನಾಶ ಮಾಡಬೇಕು, ನನ್ನನ್ನು ಕೆಳಗಡೆ ಬೀಳಿಸಬೇಕು, ನಾನು ಕಷ್ಟದಲ್ಲಿರೋದನ್ನು ಅವ್ರು ನೋಡ್ಬೇಕು, ನಾನು ಹೀನ ಸ್ಥಿತಿಯಲ್ಲಿ ಬೀಳ್ಬೇಕಂತ ಅನೇಕರು ಕಾಯ್ತಾ ಇದ್ದಾರೆ. ನಾನು ಆಶೀರ್ವದಿಸಲ್ಪಟ್ಟು ಮೇಲಕ್ಕೆ ಬರುವಾಗ ಜನಗಳು ಇವ್ನು ಯಾವಾಗ ಕೆಳಗಡೆ ಬೀಳ್ತಾನೆ, ಇವನು ಯಾವಾಗ ಲಾಸ್ ಆಗ್ತಾನೆ, ಯಾವಾಗ ಇವನು ಸೋತು ಹೋಗ್ತಾನೆ, ಯಾವಾಗ ಇವನು ಊರು ಖಾಲಿ ಮಾಡ್ಕೊಂಡು ಹೋಗ್ತಾನೆ ಎಂದು ನಮ್ಮನ್ನು ನೋಡುವ ಶತ್ರುಗಳು ನಮ್ಮ ಸುತ್ತಲೂ ಇರುವಾಗ, ನಮ್ಮ ಸುತ್ತಲೂ ನೋಡುತ್ತಾ ಇರುವಾಗ, ಏನಾದ್ರೂ ಮಾಡಿ ಇವನನ್ನ ನಾಶ ಮಾಡಬೇಕು, ಏನಾದ್ರೂ ಮಾಡಿ ಇವನನ್ನ ಓಡಿಸ್ಬೇಕು, ಏನಾದ್ರೂ ಮಾಡಿ ಇವನನ್ನ ನಮಗಿಂತ ಹೀನ ಸ್ಥಿತಿಗೆ ಇವನನ್ನ ತರಬೇಕಂತ ಅನೇಕರ ಕಣ್ಣುಗಳು, ಅನೇಕರ ಮನಸ್ಸು, ಹೃದಯಗಳು, ಅವರ ಕಾರ್ಯಗಳು ನನ್ನ ಮೇಲೆ ಬರುವಾಗ, ದೇವರ ಆತ್ಮನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಜೀವವನ್ನ ನಾಶದಿಂದ ತಪ್ಪಿಸುವ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಾನು ಯುದ್ಧಕ್ಕೆ ನಿಂತಿರುವ ಸಾವಿರಾರು ವೈರಿಗಳಿದ್ರೂ ದಾವೀದನಂತೆ ನಾನು ಸುಖವಾಗಿ ಅವರ ಮಧ್ಯದಲ್ಲಿ ನಿದ್ರೆ ಮಾಡ್ತಾನೆ, ಕಾರಣ ನನ್ನ ದೇವರು ನನ್ನನ್ನು ಕಾಪಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಸುತ್ತಲೂ ಯಾರಿದೆ? ಶತ್ರುಗಳಿದೆ. ಅದು ಯುದ್ಧ ಸನ್ನದ್ಧರಾಗಿ ನಿಂತಿದೆ. ದಾವೀದನು ಹೇಳ್ತಾನೆ, ಅವರ ಕೈಯಲ್ಲಿ ಕತ್ತಿ ಹಿಡಿಲಿ, ಗುರಾಣಿ ಹಿಡಿಲಿ, ಈಟಿ ಹಿಡಿಲಿ, ಬಚ್ಚಿ ಹಿಡಿಲಿ, ಬಿಲ್ಲುಗಳನ್ನು ಹಿಡಿದು ನಿಂತಿರ್ಲಿ ನನಗೆ ಹೊಡಿಲಿಕ್ಕೆ. ಕ್ರೈಸ್ತರು ಅವರ ಮಧ್ಯದಲ್ಲಿ ನಾನು ಹಾಸಿಗೆ ಹಾಸಿಕೊಂಡು ಸುಖವಾಗಿ ಮಲಗ್ತೇನೆ. ಈ ನಂಬಿಕೆ ನಿಮ್ಮೊಳಗಡೆ ಬರಬೇಕು, ಈ ವಿಶ್ವಾಸ ನಿನ್ನೊಳಗಡೆ ಬರಬೇಕು. ಅವನು ಹೇಳ್ತಾ, ನಾನು ಸುಖವಾಗಿ ಮಲಗಕ್ಕೆ ಕಾರಣ ನನ್ನನ್ನು ಕರೆದ, ನನ್ನನ್ನು ಸೃಷ್ಟಿ ಮಾಡಿದ ದೇವರು. ಹಾಗಲ್ಲಿ ಇರುಳು ನನ್ನನ್ನು ಕಾಯ್ತಾರೆ, ಶತ್ರು ಮುಟ್ಟದಂತೆ ನನ್ನನ್ನು ಕಾಯ್ತಾರೆ. ಆ ನಂಬಿಕೆ ಇದ್ರೆ ಸಾಕು. ಯೇಸು ಕ್ರಿಸ್ತನ ಎದುರು ನೋಡೋದು ನಂಬಿಕೆ.
ಎಷ್ಟರ ಮಟ್ಟಿಗೆ ವಿಶ್ವಾಸಿಸ್ತೀಯೋ ಅಷ್ಟರ ಮಟ್ಟಿಗೆ ಬಿಡುಗಡೆ, ಎಷ್ಟರ ಮಟ್ಟಿಗೆ ವಿಶ್ವಾಸಿಸ್ತೀಯೋ ಅಷ್ಟರ ಮಟ್ಟಿಗೆ ಬ್ಲೆಸ್ಸಿಂಗ್, ಎಷ್ಟರ ಮಟ್ಟಿಗೆ ದೇವರನ್ನ ನೋಡುತ್ತೀಯೋ ಅಷ್ಟರ ಮಟ್ಟಿಗೆ ದೇವರು ನಿನ್ನ ಮೇಲೆ ಕೆತ್ತಿದ್ದಾರೆ. ದೇವರನ್ನ ನೋಡುವ ನಿನ್ನ ಹೃದಯ ಬದಲಾಗಲಿ, ದೇವರನ್ನ ನೋಡುವ ನಿನ್ನ ಕಣ್ಣು ಬದಲಾಗಲಿ, ದೇವರಲ್ಲಿಟ್ಟಿರುವ ನಂಬಿಕೆ ಹೆಚ್ಚು ಹೆಚ್ಚಾಗಿ ಮೇಲಕ್ಕೆ ಬರಲಿ, ಸ್ಟೆಪ್ ಆಗಿ ಮೇಲಕ್ಕೆ ಬರಲಿ. ಅಷ್ಟರ ಮಟ್ಟಿಗೆ ಬ್ಲೆಸ್ಸಿಂಗ್ ಅನ್ನು ನೀನು ಹೊಂದ್ಕೊಳ್ತೀಯ. ಅಬ್ರಹಾಮನಿಗೆ ದೇವರು ಹೇಳಿದ್ರು, ಕಣ್ಣೆತ್ತಿ ನೋಡು, ಎಷ್ಟಾಗದ ಅಷ್ಟು ದೂರ ನೀನು ನೋಡು, ಅದೆಲ್ಲ ನಾನು ನಿನಗೆ ಕೊಡುತ್ತೇನೆ. ಅಬ್ರಹಾಮನ ನೋಡಿರೋದು ನಂಬಿಕೆಯ ಕಣ್ಣುಗಳಿಂದ, ಅಬ್ರಕ್ಕೆ ನೋಡಿರೋದು ವಾಗ್ದಾನವನ್ನು ನಂಬಿಕೆಯನ್ನು ಅವನು ನೋಡ್ತಾ ಇದ್ದಾನೆ. ದೇವರು ಹೇಳಿದ ಪ್ರಕಾರ ದೇವರು ಹೇಳಿದ ಅಬ್ರಹಾಮನ ನೋಡು ಅಂತ. ಆಮೇಲೆ ಅವನು ಸಾಕು ಕರ್ತವ್ಯ ಒಂದಿಷ್ಟಿದ್ರೆ ಸಾಕು, ನನಗೆ ಇಷ್ಟು ಬೇಡ ಅಂದ್ರೆ ರಸೆ ಸಿಗ್ತಾ ಇತ್ತು. ಆಮೇಲೆ ದೇವರು ಹೇಳಿದ್ರು ನೋಡು ಅಂತ. ಯಾರು ಹೇಳಿದ್ರು? ಕಣ್ಣೆತ್ತಿ ನೋಡ್ತಾ ಇದ್ದಾನೆ. ಕ್ರೈಸ್ತರು ಎಷ್ಟು ಕಣ್ಣೆತ್ತಿ ನೋಡಕ್ಕಾಗುದು ಅಷ್ಟು ನೋಡ್ತಾ ಇದ್ದಾನೆ. ಕ್ರೈಸ್ತ ನೋಡು, ದೇವ್ರು ಹೇಳ್ತಿದ್ದಾರೆ, ನೋಡು ನಿನ್ಗೆ ಎಷ್ಟಾಗದ ಅಷ್ಟು ನೋಡಿ ಬಂದ, ನಾನು ಚಿಂತೆ ಮಾಡ್ತೇನೆ. ಒಂದು ಕಲ್ಲಿಟ್ಟುಕೊಂಡು ಹತ್ತು ಮೇಲೆ ನೋಡುತ್ತಾನೆ, ಎಲ್ಲವೂ ನಾನು ನೋಡ್ತಾ ಇದ್ದೀನಿ ಕರ್ತಾವೆ ಅಂತ ದೇವ್ರು. ಅದೆಲ್ಲ ನಾನು ನಿನಗೆ ಕೊಡುತ್ತೇನೆ. ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಜೀಸಸ್ ಲವ್ಸ್ ಯು. ನಿನ್ನನ್ನು ಬಹಳ ಅಧಿಕವಾಗಿ ಪ್ರೀತಿಸ್ತಾ ಇದ್ದಾರೆ, ಅತಿ ಶ್ರೇಷ್ಠವಾಗಿ ಮಾನಿಸಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ. ಕಾರಣ ನೀನು ದೇವರ ಮಗನಾಗಿದ್ದೀಯ, ನೀನು ಯೇಸು ಕ್ರಿಸ್ತನ ಮಗನಾಗಿದ್ದೀಯ. ಅಲ್ಪ ಹೀನ ಸ್ಥಿತಿಯಲ್ಲಿ ಬಿಡಲ್ಲ ದೇವರು, ನಿನ್ನನ್ನು ಮಾನಿಸುವಂತವನಾಗಿದ್ದಾರೆ ದೇವರು. ಜೀಸಸ್ ಲವ್ಸ್ ಯು. ನೀವೇಳ್ರಿ ಯೇಸು ನನ್ನನ್ನು ಪ್ರೀತಿಸ್ತಾರೆ, ನೀವೇಳ್ರಿ ಯೇಸು ನನ್ನನ್ನು ಪ್ರೀತಿಸ್ತಾರೆ. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಯೇಸು ಕ್ರಿಸ್ತ ನಿನ್ನನ್ನು ಶೃಂಗರಿಸ್ತಾರೆ. ನೀನು ಕೃಪೆಯಿಂದ ತಳ್ಳಲ್ಪಟ್ಟಿದ್ದೀಯಾ, ಪ್ರೀತಿಯಿಂದ ತಳ್ಳಲ್ಪಟ್ಟಿದ್ದೀಯಾ, ಅದನ್ನು ನಿನಗೆ ಕಿರೀಟವಾಗಿ ದೇವರು ಇಡ್ತಾರೆ. ಯಾವಾಗಲೂ ಆತನ ಕೃಪೆ ನಿನ್ನ ತಲೆ ಮೇಲೆ ಇರುತ್ತದೆ, ಆತನ ಪ್ರೀತಿ ಯಾವಾಗಲೂ ನಿನ್ನ ಮೇಲೆ ಇರುತ್ತದೆ. ವಾಕ್ಯ ಕೇಳಬೇಕು. ಹಲ್ಲೆಲೂಯಾ. ಆಮೇಲೆ ಎನ್ನುವಾಗ ಅದು ಸಂಭವಿಸುತ್ತದೆ. ಸೈತಾನ್ಗೆ ಸಮಯ ಕೊಡಬೇಡ್ರಿ. ಹಲ್ಲೆಲೂಯಾ. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ದೇವರು ನಿನ್ನನ್ನ, ದೇವರ ಪ್ರೀತಿಗೆ ನೀನು ಇವತ್ತು ಪಾತ್ರನಾಗಿದ್ದೀಯ. ಇವತ್ತು ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಎಷ್ಟೋ ಜನ ಏನೇನೋ ಮಾಡ್ತಾ ಇದ್ದಾರೆ. ನೀವೇನ್ ಮಾಡಿದ್ರಿ? ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಪರ್ವತ ಹತ್ತುತ್ತಾ ಇದ್ದಾರೆ, ದೇವರನ್ನ ಒಲಿಸಿಕೊಳ್ಳೋಕೆ ಚರ್ಮ ಕೊಯ್ಕೊಳ್ತಾ ಇದ್ದಾರೆ, ದೇವರನ್ನ ಒಲಿಸಿಕೊಳ್ಳೋಕೆ ಉದ್ದ ಕೂದಲುಗಳನ್ನ ಬಿಡ್ತಾ ಇದ್ದಾರೆ, ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಅನೇಕ ಪ್ರಾಣಿ ಪಕ್ಷಿಗಳ ರಕ್ತವನ್ನು ಸುರಿಸ್ತಾ ಇದ್ದಾರೆ. ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಇವತ್ತು ಎಷ್ಟೋ ಜನ ಹಿಮಾಲಯ ಪರ್ವತವನ್ನು ಹತ್ತಿ ತಪಸ್ಸು ಮಾಡ್ತಾ ಇದ್ದಾರೆ. ಆಮೇಲೆ ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ಆತನ ಕೃಪೆಯಿಂದಲೇ ಕ್ರೈಸ್ತರಾದ ಹಲ್ಲೆಲೂಯಾ, ಹಲ್ಲೆಲೂಯಾ, ನಮಗೆ ರಕ್ಷಣೆ ಸಿಕ್ಕಿರೋದಂತೆ. ದೇವರ ಕೃಪೆ, ದೇವರನ್ನ ಒಲಿಸಿಕೊಳ್ಳುವಂತ ಒಂದು ಕೃಪೆ ನಮಗಿರಲಿಲ್ಲ. ನಾವು ಆರಿಸಲ್ಪಟ್ಟವರು, ನಾವು ಕುಟುಂಬದ ಮಧ್ಯದಿಂದ ಆರಿಸಲ್ಪಟ್ಟಂತ ಜನ. ಹಿಂತಿರುಗಿ ನೋಡಿದ್ರೆ ಬರೀ ಪಾಪ ತುಂಬಿರುವ ಜೀವನ. ದೇವರು ಬಂದ್ರೆ ನಿಲ್ಲಕ್ಕಾಗಲ್ಲ ದೇವರ ಮುಂದೆ. ಅವರ ಪ್ರಕಾಶವಾದ ಅವರ ಮುಖವನ್ನು ನಾವು ನೋಡಕ್ಕಾಗಲ್ಲ. ಪಾಪಿಗಳು ಪಾಪದಲ್ಲಿ ಜೀವಿಸಿದ್ರೆ ದೇವರ ಮುಂದೆ ಬಂದ್ರೆ ಅವರು ನಿಲ್ಲಲ್ಲ. ದೇವರ ಆತ್ಮನ ಹೇಳ್ತಾ ಇದೆ, ಯಾರು ದೇವರನ್ನ ನೋಡ್ಬೇಕು ನಾನೆಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾಪವನ್ನ ಬಿಟ್ಟಿದ್ರೆ ಮಾತ್ರ ದೇವರನ್ನ ನೋಡಕ್ಕೆ ಸಾಧ್ಯ. ಪಾಪಿಗಳು ದೇವರು ನೋಡಕ್ಕಾಗಲ್ಲ, ಪರಿಶುದ್ಧರು ಮಾತ್ರ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ. ವಾಕ್ಯನೇ ಪೇತ್ರದಲ್ಲಿ ಇಬ್ರಿಯದಲ್ಲಿ ಬರೆದಿದೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿ ಕೃಪೆಗಳಿಂದ ದೇವರು ನಮ್ಮನ್ನು ತುಂಬಿಸ್ತಾರೆ. ಯಾವ ಪ್ರೀತಿ ಬೇಕು? ಮನುಷ್ಯನಿಗಿಂತ ಅತಿ ಶ್ರೇಷ್ಠ ಪ್ರೀತಿ ದೇವರು ಕೊಡ್ತಾನೆ. ಅನ್ಲಿಮಿಟೆಡ್, ಅದು ಶಾಶ್ವತವಾಗಿರುವಂತ ಪ್ರೀತಿ. ಒಂದು ಸಾರಿ ಮಗಳೇ ಎಂದು ನಿನ್ನನ್ನು ಕರೆದ್ರೆ ಅದು ಕೊನೆವರೆಗೂ ಮಗಳಾಗಿಯೇ ದೇವರು ಕರೆಯುವುದು. ಮಗನೇ ಎಂದು ಕರೆದ್ರೆ ಮಗನೇ ಎಂದು ದೇವರು ಕರೆಯುವುದು. ಲೋಕದಲ್ಲಿ ನನ್ನ ಮಗನೇ ಎಂದು ಹೇಳುವವರು ತಿರ್ಗ ಕತ್ತೆ ಅಂತಾರೆ, ಗೂಬೆ ಏನೇನೋ ಹೇಳ್ತಾರೆ. ಇನ್ನು ಮುಂದಕ್ಕೆ ಹೋಗುತ್ತೆ, ಇನ್ನು ಮುಂದೆ ಎಲ್ಲ ವಯ್ಯೋರಿದೆ. ಕೆಲವರು ಹೇಳ್ತಾರೆ, ನೀನು ಯಾಕಾದ್ರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ಯೋ ಅಂತ. ಯೇಸು ಕ್ರಿಸ್ತನು ಯಾವತ್ತೂ ನಮ್ಗೆ ಹೇಳಿಲ್ಲ. ಯಾಕಾದ್ರೂ ನಾನು ನಿನ್ನ ಸೃಷ್ಟಿ ಮಾಡಿದ್ದೇನೆ ಎಂದು ದೇವರು ಹೇಳಲಿಲ್ಲ. ದೇವರು ಹೇಳಿದ್ರು, ನಾನೇ ನಿನ್ನ ಸೃಷ್ಟಿಕರ್ತ, ನಾನೇ ನಿನ್ನ ದೇವರು, ನಾನೇ ಪರಮಾತ್ಮನ್, ನಾನು ನಿನ್ನ ನಡೆಸ್ತೇನೆ. ದೇವ್ರು ಹೆಂಗ್ ವಾಗ್ದಾನ ಮಾಡ್ತಾ ಇದೆ ಗೊತ್ತಾ? ನೀನ್ ಎಲ್ಲರೂ ತಳ್ಳಲ್ಪಟ್ಟು ಒಂಟಿಯಾಗಿ ನಿಂತರೂ ನಿನ್ನ
ನಿನ್ನ ನಡೆಸಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನಗೆ ಯಾರ ಆಶ್ರಯ ಬೇಡ, ನೀನು ಯಾರ ಮೇಲೆ ಆಶ್ರಯ ಇಡಬೇಡ. ಇವತ್ತಿನ ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಮೇಲೆ ಆಶ್ರಯ ಇಡು. ಇವತ್ತು ದೇವರು ಅತ್ಯದ್ಭುತವಾಗಿ ಅತಿ ಶ್ರೇಷ್ಠವಾಗಿ ನಿನ್ನ ಮಾನಿಸಕ್ಕೆ ಹೋಗ್ತಾರೆ. ದೇವರು ಹೇಳ್ತಿದ್ದಾರೆ ಕೆಳಗಡೆ ಓದುವಾಗ, ಶ್ರೇಷ್ಠ ವರಗಳಂತೆ ಏನಂದ್ರೆ ಭೂಮಿಯಲ್ಲಿ ಇರೋದೆಲ್ಲ ಶ್ರೇಷ್ಠ, ಶ್ರೇಷ್ಠವಾಗಿರೋದೆಲ್ಲ ಸ್ವರ್ಗದಲ್ಲಿದೆ. ಶ್ರೇಷ್ಠವಾಗಿರೋದೆಲ್ಲ ದೇವರು ಕೊಡುವಂಥದ್ದು. ಆಮೆನ್. ಕಂಪನಿಯವರು ಹೇಳ್ತಾರೆ ನಾವು ಕೊಡುವಂಥದ್ದು ಪ್ರೈಸ್ ದ ಲಾರ್ಡ್ ಒರಿಜಿನಲ್ ಹೇಳ್ತಾರೆ, ಇದು ಒರಿಜಿನಲ್ ಸಾರ್ ಅಂತ. ಪ್ರೈಸ್ ದ ಲಾರ್ಡ್. ಆದ್ರೆ ಎಲ್ಲರೂ ಚೆಕ್ ಮಾಡುವಾಗ ಇದರಲ್ಲಿ ಎಷ್ಟು ಡೂಪ್ಲಿಕೇಟ್ ಇರ್ತದೆ. ಆಮೆನ್. ಆದ್ರೆ ದೇವರು ಕೊಡೋದು ಒರಿಜಿನಲ್. ದೇವರು ಕೊಡೋದು ಪರಿಶುದ್ಧವಾಗಿರುವುದೇ. ದೇವರು ನಮಗೆ ಕೊಡೋದು ಅತಿ ಶ್ರೇಷ್ಠವಾಗಿರುವಂತದ್ದೇ. ದೇವರು ಹೇಳ್ತಿದ್ದಾರೆ, ನಿನ್ನನ್ನ ಶ್ರೇಷ್ಠವಾದ ವರಗಳಿಂದ ನಾನು ನಿನ್ನನ್ನು ತುಂಬಿಸ್ತೇನೆ. ಹಗಲ ವೇಳೆಯಲ್ಲಿ ವಾಕ್ಯ ಕೇಳುವಾಗ ನೀನು ಆಮೇಲೆ ಹೇಳಿ ನಂಬು, ದೇವರು ನಿನ್ನ ಶ್ರೇಷ್ಠವಾದ ವರಗಳಿಂದ ದೇವರು ನಿನ್ನನ್ನು ತುಂಬಿಸುವವನಾಗಿದ್ದಾನೆ. ಪ್ರೀತಿ ಕೃಪೆಗಳ ಕಿರೀಟದಿಂದ ದೇವರು ನಿನ್ನನ್ನು ಶೃಂಗರಿಸುವವನಾಗಿದ್ದಾನೆ. ಹತ್ತಿಗೆ ಬರುವಂತೆ ಯೌವನವನ್ನ ತಿರುಗಿ ನಿನಗೆ ಬರ ಮಾಡುವ ದೇವನಾಗಿದ್ದಾನೆ. ಕೆಲವರು ಹೇಳ್ತಿದ್ದಾರೆ, ಕರ್ತನೇ ನನಗೆ ಹೆಚ್ಚು ಸಮಯ ಪ್ರೇಯರ್ ಮಾಡಕ್ಕಾಗಲ್ಲ, ಕಾರಣ ನನ್ನ ಶರೀರ ಬಲಹೀನ ಆಗಿದೆ, ನನಗೆ ವಯಸ್ಸಾಯ್ತು, ಸೇವೆ ಮಾಡಕ್ಕಾಗಲ್ಲ, ಹೆಚ್ಚು ದೂರ ನಡೆಯಕ್ಕಾಗಲ್ಲ, ಭಾರವುಳ್ಳ ಕೆಲಸ ಮಾಡಕ್ಕಾಗಲ್ಲ, ಕಾರಣ ನನ್ನಲ್ಲಿ ಅಸ್ವಸ್ಥತೆಗಳು ಬಂದಿದೆ. ಕೆಲವರು ಹೇಳ್ತಾರೆ ನನ್ನಲ್ಲಿ ರೋಗ ಇರೋದ್ರಿಂದ ನಾನು ಕೆಲವು ಕೆಲಸ ಮಾಡಕ್ಕಾಗಲ್ಲ ಅಂತ. ಆದ್ರೆ ದೇವರು ಹೇಳ್ತಿದ್ದಾರೆ, ನೀನು ದೇವರಿಂದ ಕರೆಯಲ್ಪಟ್ಟವನಾಗಿರೋದ್ರಿಂದ, ನೀನು ದೇವರ ಕರೆಯಲ್ಪಟ್ಟವಳಾಗಿರೋದ್ರಿಂದ ನಿನಗೆ ತಿರುಗಿ ಒಂದು ಯೌವನವನ್ನ ದೇವರು ಕೊಡುತ್ತಾರೆ. ಯೌವನಸ್ಥಿರಬೇಕಾದ ಒಂದು ಬಲ ಪರಿಶುದ್ಧಾತ್ಮೆ ಹಗಲು ವೇಳೆಯಲ್ಲಿ ನಿನ್ನ ಮೇಲೆ ಅವರು ಕೊಡುವಂತ ದೇವರು. ಮೋಶೆಯ ರೀತಿ 120 ವರ್ಷಗಳ ಕಾಲ ಕಣ್ಣು ಮೊಬ್ಬಾಗದಂತೆ, ಮತ್ತೊಬ್ಬರ ಸಹಾಯದಲ್ಲಿ ನಡೆಯದಂತೆ, ಕ್ರೈಸ್ತರೋಡು ಯೇಸು ಕ್ರಿಸ್ತನಾಗಿ ಓಡುವಂತೆ. ಓ ಹಲ್ಲೆಲೂಯ. ಅವನ ಸತ್ತಿರೋದು ಬೆಟ್ಟ ಮೇಲೆ 120 ವರ್ಷ ಆದ್ರೆ ಅವನು ಬೆಟ್ಟ ಹತ್ತುತ್ತಾ ಇದ್ದಾನೆ. 120 ವರ್ಷವಾದ್ರೆ ಒಬ್ಬನೇ ಬೆಟ್ಟ ಹತ್ತಿ ಓ ದೇವರ ಸಂಗಾತದಲ್ಲಿ ಅವನು ನಿಂತುಕೊಳ್ತಾ ಇದ್ದಾನೆ. ಅದಕ್ಕೆ ಹೇಳೋದು ಯೌವನ ಹದ್ದಿಗೆ ಬರುವಂತೆ ಯೌವನ ನಾನು ಕೊಡುತ್ತೇನೆ. ಅರ್ಥ ಆಗ್ತಾ ಇದೆಯಾ? ಯಾವ ದೇವರ ಮುಂದೆ ನೆಪ ಹೇಳಕ್ಕೆ ದೇವರು ಬಿಡಲ್ಲ. ನನಗಾಗಲ್ಲ, ನಾನು ಹಾಡಿದೆ, ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ ಅಂತ. ನನಗಾಗಲ್ಲ ಅಂತ ದೇವರಿಗೆ ಗೊತ್ತು, ನನಗಾಗಲ್ಲ ಅಂತ ದೇವರಿಗೆ ಗೊತ್ತು. ಪ್ರೈಸ್ ದಿ ಲಾರ್ಡ್. ದೇವರಿಂದ ಉಂಟು ಮಾಡಲ್ಪಟ್ಟ ಉಪಕರಣ ಇದು. ದೇವರಿಗೆ ಗೊತ್ತು ಇದರ ಎಕ್ಸ್ಪೈರಿ ಡೇಟ್, ದೇವರಿಗೆ ಗೊತ್ತು ಇದರ ಸ್ಟ್ರೆಂತ್, ದೇವರಿಗೆ ಗೊತ್ತು ಇದರ ಪವರ್. ಅದು ರಿನ್ಯೂ ಮಾಡಕ್ಕೆ ದೇವರ ಶಕ್ತಿ, ರೀಸ್ಟಾರ್ಟ್ ಮಾಡಕ್ಕೂ ದೇವರ ಶಕ್ತಿ, ಫುಲ್ಫಿಲ್ ಮಾಡಕ್ಕೂ ದೇವರ ಶಕ್ತಿ. ಆ ಯೌವನವನ್ನ ದೇವರು ನಿನಗೆ ತಿರುಗಿ ಬರ ಮಾಡ್ತಾನೆ. ಹಲ್ಲೆಲೂಯ. ಎರಡನೇದಾಗಿ ನಾವು ಓದೋಣ ದೇವರ 1 ಕೊರಿಂಥ 1ನೇ ಅಧ್ಯಾಯ 26-28ನೇ ವಚನ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು ಅಸಹ್ಯವಾದವರನ್ನು ಆರಿಸಿಕೊಂಡಿದ್ದಾನೆ. ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಎರಡನೇದಾಗಿ ದೇವರು ನಮ್ಮನ್ನು ಹೇಗೆ ಶೃಂಗರಿಸ್ತಾರೆ. ಈ ವಾಕ್ಯ ಅನೇಕ ಸರಿ ನಾವು ಓದಿರ್ಬೋದು, ಆದರೆ ದೇವರು ನಮ್ಮನ್ನು ಶೃಂಗರಿಸ್ತಾರೆ. ಹೇಗೆ ಶೃಂಗರಿಸ್ತಾ ಇದ್ದಾರೆ? ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ನೋಡುವುದಾದರೆ ಜ್ಞಾನಿಗಳಿಲ್ಲ, ಅಧಿಕಾರಿಗಳಿಲ್ಲ, ಕುಲೀನರಿಲ್ಲ, ಅಂದ್ರೆ ಶ್ರೀಮಂತರಿಲ್ಲ. ದೇವರ ವಾಕ್ಯ ನೋಡುವಾಗ ನಾವು ಚಿಂತೆ ಮಾಡ್ತೇವೆ, ಒಂದು ಸೇವಕನಾಗ್ಬೇಕಂದ್ರೆ ಅವನಿಗೆ ಜ್ಞಾನ ಇರಬೇಕು, ಒಂದು ಸಭಾ ನಡೆಸ್ಬೇಕಂದ್ರೆ ಅವನಿಗೆ ಅಧಿಕಾರ ಇರಬೇಕು, ಒಂದು ಸೇವೆ ಮಾಡ್ಬೇಕಂದ್ರೆ ಅವನ ಐಶ್ವರ್ಯವಂತನಾಗಿರ್ಬೇಕಂತ ಅಲ್ಲ. ಝೀರೋ ಆಗಿರುವ ತಂದೆ ದೇವರು ನಿಲ್ಲಿಸೋದಿಲ್ಲ. ಸ್ತೋತ್ರಂ. ಝೀರೋ ಆಗಿರೋರ್ನೇ, ಜ್ಞಾನ ಇಲ್ಲದವನನ್ನ
ಹಣ ಐಶ್ವರ್ಯ ಅಂತಸ್ತಿಲ್ಲದವನನ್ನ, ಯಾವ ಪವರ್ ಇಲ್ಲದೆ ಇರುವವರನ್ನ ದೇವರು ತಂದಿಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಹೇಳ್ತಾರೆ, ನೀನು ಜ್ಞಾನಿ ಅಲ್ಲ, ನಾನ್ ಜ್ಞಾನ ನಿನಗೆ ಕೊಡುತ್ತೇನೆ. ನಿನಗೆ ಪವರ್ ಇಲ್ವೋ, ನಾನು ಅಧಿಕಾರವನ್ನ ಕೊಡುತ್ತೇನೆ. ನಿನಗೆ ಐಶ್ವರ್ಯವಿಲ್ವೋ, ನಾನು ನಿನಗೆ ಐಶ್ವರ್ಯವನ್ನ ಕೊಡುತ್ತೇನೆ. ದೇವರ ಜ್ಞಾನದಿಂದಲೂ ಅಧಿಕಾರದಿಂದಲೂ ಐಶ್ವರ್ಯದಿಂದಲೂ ನಿನ್ನನ್ನು ಶುದ್ಧರಿಸುವ ದೇವರು. ನೀನು ಪ್ರೈಸ್ ದ ಲಾರ್ಡ್. ದೇವರು ಯಾಕೆ ಕರೆದ ಚಿಂತೆ ಮಾಡಿದೀಯಾ? ಓ ದೇವರೇ, ನಾನು ಜ್ಞಾನಿ ಅಲ್ವಲ್ಲ ದೇವರೇ, ನನ್ನಲ್ಲಿ ಅನಾಧಿಕಾರ ಇಲ್ವಲ್ಲ ದೇವರೇ, ಹೇಗೆ ನಡೆಸಬೇಕಂತ ಗೊತ್ತಿಲ್ವಲ್ಲ ದೇವರೇ, ಯಾಕೆ ನನ್ನನ್ನು ಕರೆದೆ? ದೇವರು ಹೇಳ್ತಿದ್ದಾರೆ, ನಾನು ನಿನ್ನನ್ನು ಶೃಂಗರಿಸುವವನು. ದೇವರ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಎಲ್ಲಿ ಆಗಲ್ಲ ಅನ್ನುತ್ತೋ ಅಲ್ಲಿ ದೇವರು ಹೇಳ್ತಾನೆ ಆಗುತ್ತೆ. ಇದು ದೇವರ ಒಂದು ಸ್ಪೆಷಾಲಿಟಿ. ಆಗಲ್ಲ ಎಂದು ನಿಲ್ಲುವ ಸ್ಥಳದಲ್ಲಿ ನಾನು ಅದನ್ನು ಆಗುವ ಹಾಗೆ ಮಾಡುತ್ತೇನೆ ಅನ್ನೋದು ದೇವರು. ಅದೇ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಸ್ತೋತ್ರ. ಲಾಜರ್ನ ಊರಿಗೆ ಹೋಗುವಾಗ ಆ ಊರಿನಲ್ಲಿರುವಂತ ಜನಗಳು ಲಾಜರ್ನ ಮನೆಗೆ ಬಂದಾಗ ಜನ ಹೇಳ್ತಾ ಇದ್ದಾರೆ, ಯೇಸು ಈಗ ಬಂದ್ರಲ್ವಾ, 4 ದಿನ ಹಿಂದೆ ಬಂದಿದ್ರೆ ಇವನು ಬದುಕಬಹುದಾಗಿತ್ತು. ಈಗ ಬಂದವರು ಏನ್ ಮಾಡ್ತಾರೆ? ಸತ್ತು 4 ದಿನ ಆಗಿ ಈಗ ಸಮಾಧಿ ಇಟ್ಟಿದಾರಲ್ಲ, ಇವ್ರು ಹೆಂಗೆ ಎಬ್ಬಿಸಕ್ಕಾಗುತ್ತೆ? ಆಮೇಲೆ ಯೇಸು ಕ್ರಿಸ್ತನ ಮನಸ್ಸಲ್ಲಿ ಇದ್ದಿದ್ದು ಎಬ್ಬಿಸ್ಬೇಕನ್ನೋದು ಅಷ್ಟು ಮಾತ್ರನೇ. ಯೇಸು ಕ್ರಿಸ್ತನ ಮನಸ್ಸಲ್ಲಿ ಇದ್ದಿದ್ದು ಸತ್ತು 4 ದಿನ ಆಯ್ತು, ಕೊಳತೋಗಿರ್ಬೋದು, ಹುಳ ಬಂದಿರ್ಬೋದು, ಅದೆಲ್ಲ ಯೇಸು ಸ್ವಾಮಿಯ ಚಿಂತೆ ಅಲ್ಲ. ಯೇಸು ಸ್ವಾಮಿಯ ಚಿಂತೆ ಏನ್ ಅಲ್ಲಿ? ಯೇಸು ಸ್ವಾಮಿ ಆಲೋಚನೆ ಮಾಡಿರೋದು ಏನು ಗೊತ್ತಾ? ನಾನು ಎಬ್ಬಿಸ್ಬೇಕೀಗ, ನಾನು ಎಬ್ಬಿಸಕ್ಕೇನೆ ಬಂದೆ. ಒಂದು ತಿಳ್ಕೊಳ್ಳಿ, ಯೇಸು ನಿನ್ನ ಜೀವನದಲ್ಲಿ ಬಂದ್ರೆ ಬಿಡುಗಡೆನೆ. ಎಂತ ಕಾರ್ಯವಾಗಿ, ಎಂತ ನಿಕಟದಲ್ಲಿ ನಿಂತಿದ್ರು, ಎಂತ ಕಷ್ಟದಲ್ಲಿ ನಿಂತಿದ್ರು ನಿನಗೆ ಬಿಡುಗಡೆ ಇದೆ. ಡಾಕ್ಟರ್ ಬರೆದಿಡ್ಬೋದು, ನೀನ್ ಇಂಥ ತಿಂಗಳಲ್ಲಿ ಸಾಯ್ಬೋದಂದ. ಪ್ರೈಸ್ ದ ಲಾರ್ಡ್. ಇವತ್ತೇನಾದ್ರು ನೀನ್ ದೇವರ ಸಮ್ಮುಖದಲ್ಲಿ ಬರೋದಾದ್ರೆ ದೇವರ ಡೇಟ್ ಅನ್ನು ಚೇಂಜ್ ಮಾಡುತ್ತಾರೆ. ದೇವರು ತನ್ನ ಜೀವವನ್ನು ನಿನಗೆ ಕೊಡುತ್ತಾರೆ. ನಿನಗೆ ಅದ್ಭುತಗಳನ್ನ ದೇವರು ಮಾಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ಚೇಂಜ್ ಮಾಡ್ತಾರೆ. ಅದಕ್ಕೆ ಅಬ್ರಹಾಮನ್ ಹೇಳ್ತಾನೆ, ನನ್ನ ದೇವ್ರು ಯಾರು ಗೊತ್ತಾ? ಇಲ್ಲದನ್ನ ಇರುವ ಹಾಗೆ ಕರೆಯುವವನು. ಇಲ್ಲದನ್ನ ಗರ್ಭದಲ್ಲಿ ಮಗು ಬರಲ್ಲ ಅಂತ ಡಾಕ್ಟರ್ ಹೇಳಿದ್ರೆ ದೇವ್ರು ಹೇಳ್ತಾರೆ ಅದು ಬರುತ್ತೆ. ಈ ರೋಗ ಬಿಟ್ಟು ಹೋಗಲ್ಲ ಅಂತ ಡಾಕ್ಟರ್ ಹೇಳಿದ್ರೆ ದೇವ್ರು ಹೇಳ್ತಾರೆ ಬಿಟ್ಟು ಹೋಗುತ್ತೆ. ಆಮೇಲೆ ಆಯಸ್ಸಿಷ್ಟೇ ಅಂತ ಡಾಕ್ಟರ್ ಹೇಳಿದ್ರೆ ದೇವ್ರು ಹೇಳ್ತಾರೆ ನಾನು ನಿಮ್ಗೆ ಆಯಸ್ಸು ಕೊಡುತ್ತೇನೆ. ನಾನು ಬಂದಿರೋದೇ ಸಮೃದ್ಧಿ ಜೀವ ಕೊಡೋದಕ್ಕೆ. ಯಾರು ಯೇಸು ಕ್ರಿಸ್ತನ ಬಳಿಗೆ ಬರುವ ಒಬ್ಬನು ನಾಶವಾಗುವುದಿಲ್ಲ. ನಾಶವಾಗುವವರೇ ಅವರ ನಿತ್ಯ ಜೀವವನ್ನು ಹೊಂದಿಕೊಳ್ತಾರೆ. ದೇವ್ರು ಹೇಳ್ತೀನಿ, ನಿನ್ನನ್ನು ನಾನು ಜ್ಞಾನಿಯಾಗಿ ಮಾಡ್ತೇನೆ. ಹೇಳ್ಬೇಕು, ದೇವರೇ ನನ್ನನ್ನು ಜ್ಞಾನದಿಂದ ಶೃಂಗರಿಸು. ಒಂದು ಉಗ್ರಷ್ಟು ನಾವು ತಿಳಿದಿಲ್ಲ, ಇದನ್ನ ತಿಳಿಬೇಕು, ಅರಿಬೇಕು. ದೇವರೇ ನನಗೆ ಜ್ಞಾನದಿಂದ ಶೃಂಗರಿಸು. 2ನೇದಾಗಿ ಅಧಿಕಾರದಿಂದ ನನ್ನನ್ನು ಶೃಂಗರಿಸು. 3ನೇದಾಗಿ ಐಶ್ವರ್ಯದಿಂದ ನನ್ನನ್ನು ಶೃಂಗರಿಸು. 4ನೇದಾಗಿ ಗಣನೆಗೆ ಬಾರದಿರುವ ನನ್ನನ್ನ ಗಣನೆಗೆಯಲ್ಲಿ ನಿಂತಿರುವ ಜನಗಳ ಮುಂದೆ ನಿಲ್ಲಿಸು. ಪ್ರೈಸ್ ದ ಲಾರ್ಡ್. ಇವತ್ತೆಲ್ಲರೂ ಹೇಳಿರ್ಬೋದು, ಏನು ಪ್ರಯೋಜನಕ್ಕೆ ಬರದಿರುವ ಇವತ್ತು ನೋಡಿದ್ರೆ ಅವರು ಪಾಸ್ಟರ್ ಆಗಿದೆಯಲ್ಲ, ದುಡ್ಡು ಕೊಟ್ಟು ಪಾಸ್ಟರ್ ಆಗಿದ. ನೀವು ಹೇಳ್ಬೇಕು, ದೇವರ ಕೃಪೆಯಿಂದ ನಾನು ಪಾಸ್ಟರ್, ದೇವರ ಕೃಪೆಯಿಂದ ವಿಶ್ವಾಸಿ ಆಗಿದೆ, ದೇವರ ಕೃಪೆಯಿಂದ ನನ್ನ ರಕ್ಷಣೆ ಬಂದಿದೆ, ದೇವರು ನನ್ನನ್ನು ಶೃಂಗರಿಸಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. 3ನೇದಾಗಿ ನಾವು ನೋಡೋಣ ವಾಕ್ಯ. ಆಮೇಲೆ 2 ಕೊರಿಂಥ ದೇವರು ಹೇಗೆ ನಮ್ಮನ್ನ ಆಶೀರ್ವದಿಸ್ತಾರೆ. ಬೇಗ ಹೋಗೋಣ ವಾಕ್ಯದ ಕಡೆ, ಬೇಗ ತೆಗಿಬೇಕು. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ದೇವರು ನಮ್ಮನ್ನು ಯಾವ ರೀತಿ ಶೃಂಗರಿಸ್ತಾರೆ ಗೊತ್ತಾ? ಬಡತನದಿಂದ ಐಶ್ವರ್ಯವಂತದ ಕಡೆಗೆ. ಹೇಳ್ರಿ, ಬಡತನದಿಂದ ಐಶ್ವರ್ಯದಲ್ಲಿ ಇದ್ದಾಗ ದೇವರು ಕರೆದ್ರೆ ಸ್ತೋತ್ರ.
ನಿನಗೆ ಬಡತನದ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಬಡತನದ ಅನುಭವ ನಿನಗೆ ಇರೋದಿಲ್ಲ, ಬಡತನದಲ್ಲಿರುವಂತ ಕಷ್ಟ ನಿನಗೆ ಗೊತ್ತಿಲ್ಲ. ಬಟ್ ಅವ್ರೇನಾದ್ರೂ ಬಂದ ಕಷ್ಟ ಹೇಳಿದ್ರೆ ನಿನಗೆ ಅದರ ಅರಿವೇ ಇರೋದಿಲ್ಲ. ಯಾಕೆ ದೇವರು ನನ್ನನ್ನ ಬಡತನದಲ್ಲಿ ಕರೆದ್ರಂದ್ರೆ ನಿನಗೆ ಬಡತನದ ಅನುಭವ ಇರಬೇಕು. ದೇವರು ಬ್ಲೆಸ್ ಮಾಡಿ ಐಶ್ವರ್ಯವಂತನಾಗಿ ಮಾಡುವಾಗ ಅದರ ಅನುಭವನು ನಿನಗಿರಬೇಕು. ಐಶ್ವರ್ಯವಂತರು ಬಂದಾಗ ಐಶ್ವರ್ಯವಂತರನ್ನ ಸಂಧಿಸಲು, ಬಡವರನ್ನ ಬರುವಾಗ ಬಡವರನ್ನ ಸಂಧಿಸಲು ಒಂದು ಕೃಪೆ ದೇವರು ನಿನಗೆ ಕೊಟ್ಟಿದೆ. ಇವತ್ತು ದೇವರು ನಿನ್ನನ್ನ ಬಡತನದಿಂದ ಐಶ್ವರ್ಯವಂತಿಕೆಯ ಕಡೆಗೆ ಶೃಂಗರಿಸಕ್ಕೆ ಹೋಗ್ತಾ ಇದ್ದಾನೆ. ನಾನು ಬಡವನಾಗಿರೋದ್ರಿಂದ ನನ್ನ ಬಡತನವನ್ನ ಕಂಡು ದೇವರು ನನ್ನ ಬಡತನದ ಮಧ್ಯದಲ್ಲಿ ಬಂದು ನಿಲ್ತಾ ಇದ್ದಾರೆ. ಈ ಬಡವನ ಮನೆಯಲ್ಲಿ ದೇವರು ಬಂದಿದ್ದಾರೆ, ಈ ಬಡವನ ಮನೆ ಒಳಗಡೆ ದೇವರು ಬಂದಿದ್ದಾರೆ. ಅವರ ಬಾಗಿಲು ತಟ್ಟುವಾಗ ನಾನು ತೆರೀತಾ ಇದ್ದೇನೆ. ದೇವರು ನನ್ನ ಸಂಕಟ ಬಂದಾಯಿತು, ನಾನು ಬಡವನಾಗಿರೋದ್ರಿಂದ ನನ್ನ ಮಧ್ಯದಲ್ಲಿ ದೇವರು ಬಂದಿದ್ದಾರೆ. ಯಾಕೆ ಬಂದಿದೆ? ಐಶ್ವರ್ಯವಂತನಾಗಿ ಮಾಡೋದಕ್ಕೆ. ನನ್ನನ್ನು ಐಶ್ವರ್ಯವಂತನಾಗಿ ಮಾಡ್ತಾರೆ ದೇವರು. ನಿಮ್ಗೆಲ್ಲ ಬೇಡ ಅನ್ಸುತ್ತೆ, ಅದು ನನಗೆ ಬೇಕು. ಈ ಪ್ರಸಂಗ ಕೇಳೋರಿಗೆ ಬೇಕಾ ಬೇಡ ನನಗೆ ಗೊತ್ತಿಲ್ಲ, ಆದ್ರೆ ಹೇಳ್ತೇನೆ, ನೀವು ಅದನ್ನು ಕೇಳಬೇಕು. ಯೇಸು ಕ್ರಿಸ್ತನು ಬಡವನಾದ ನನ್ನ ಮನೆಗೆ ಇಳಿದು ಬಂದಿದೆ. ನನ್ನ ಬಡತನದಲ್ಲಿ ಅವರು ನಡೀತಾ ಇದ್ದಾರೆ. ನನ್ನವನ್ನ ಹೆಚ್ಚಿಗೆ ಅವರು ಹೆಜ್ಜೆ ಇಡುತ್ತಾ ಇದ್ದಾರೆ. ದೇವರು ಹೇಳಿದ್ರು, ನಾನು ನಿನ್ನ ನಡುವೆ ತಿರುಗಾಡುವೆನು, ನಾನು ನಿನ್ನ ಮಧ್ಯದಲ್ಲಿ ವಾಸ ಮಾಡುವೆನು, ನಾನು ನಿನಗೆ ದೇವರಾಗಿರುವೆನು, ನೀ ನನಗೆ ಪ್ರಜೆಯಾಗಿರುತ್ತೀಯ. ಒಂದೊಂದು ಸ್ಟೆಪ್ ನಾನು ಇಡುವಾಗಲೂ ದೇವರು ನನ್ನ ಜೊತೆಗೆ ಇಡ್ತಾ ಇದ್ದಾನೆ. ಕಾರಣ ನನ್ನ ಒಂದೊಂದು ಸ್ಟೆಪ್ ಅನ್ನು ಆಶೀರ್ವದಿಸಿ ದಿನ 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 ನನ್ನನ್ನ ಮೇಲೆ ಕೆತ್ತುತ್ತಾ ಇದ್ದಾರೆ. ನನ್ನ ಪಕ್ಕದಲ್ಲಿರೋದು ಮನುಷ್ಯನಲ್ಲ, ನನ್ನ ಪಕ್ಕದಲ್ಲಿ ಕುಟುಂಬದವರಲ್ಲ, ನನ್ನ ಪಕ್ಕದಲ್ಲಿರೋ ಅಧಿಕಾರಿಗಳಲ್ಲ, ನನ್ನ ಪಕ್ಕದಲ್ಲಿರೋದು ಓನರ್ಗಳಲ್ಲ, ನನ್ನ ಪಕ್ಕದಲ್ಲಿರೋದು ಸರ್ವಶಕ್ತನಾದ ದೇವ. ಅವರು ನನ್ನ ಜೊತೆಗೆ ನಡೀತಾ ಇದ್ದಾರೆ. ನನ್ನ ಬಡತನದಲ್ಲಿ ಅವರು ಇರಕ್ಕೆ ಇಷ್ಟಪಡೋದಿಲ್ಲ. ನನ್ನ ಬಡತನವನ್ನ ಮಾರ್ಪಡಿಸಕ್ಕೆ ಅವರು ಬಂದಿರೋದು. ನನ್ನ ಬಡತನ ಎಂಬ ಹೆಸರು ನೀಗಿಸಿ ಐಶ್ವರ್ಯವನ್ನಂತೆ ನಮ್ಮ ಬಿರುದು ಕೊಡಕ್ಕೆ ಸೈತಾನ್ ಬಡವನು, ನನ್ನ ದೇವರ ಐಶ್ವರ್ಯವಂತ. ಇದುವರೆಗೂ ಸೈತಾನ ನನ್ನ ಬಡತನದಲ್ಲಿ ಇಟ್ಟಿದೆ, ಈಗ ಯೇಸು ಬಂದಾಯ್ತು. ನೀವು ಹೇಳ್ಬೇಕು ಇವಾಗ, ನನ್ನ ಬಡತನದಲ್ಲಿ ನೀನು ಬಾ ದೇವರೇ. ಐಶ್ವರ್ಯವಂತಿಕೆ ಕಡೆಗೆ ಶೃಂಗರಿಸು ನನ್ನನ್ನು. ಓ ಗ್ಲೋರಿ ರಾಬಾ ಬಾಬಾ ಶಿಖಾಮನ ಅಂತರಮನ. ಓ ಟೆಲ್ ಮಿ ಓ ನೀನು ಯೇಸುವಿನ ನಾಮದಲ್ಲಿ ನಿನ್ನ ಬಡತನ ನೋಡಿ ಜನಗಳು ಆಡ್ಕೊಳ್ತಾ ಇದ್ದೀರಾ? ನಿನ್ನ ದರಿದ್ರತನ ನೋಡಿ ಆಡ್ಕೊಳ್ತಾ ಇದ್ದಾರಾ? ಯಾರು ನಿಮ್ಮ ಹತ್ರ ಬರ್ತಾ ಇದ್ದೀವೋ ಇವತ್ತು ಶಬ್ದವೆತ್ತಿ ಹೇಳು, ನನ್ನ ಬಡತನವನ್ನು ನೀಗಿಸಿ ಐಶ್ವರ್ಯವಂತಿಕೆಯನ್ನು ಶೃಂಗರಿಸುತ್ತೇವೆ. ಪ್ರೈಸ್ ಗ್ಲೋರಿ ಗ್ಲೋರಿ ಗ್ಲೋರಿ. ಶಾಬಾಲಾಬ ಲಿಂಕಾಮನ. ದೇವರ ಆತ್ಮನು ನನಗೊಂದು ವಿಷಯಗಳನ್ನು ಹೇಳುತ್ತಾನೆ ಇದೆ. ಸಭೆಗೆ ಬರುವ ಆತ್ಮಗಳ ಜೀವಿತದಲ್ಲಿ ದೇವರು ಅದ್ಭುತ ಮಾಡಕ್ಕೆ ಹೋಗ್ತಾನೆ. ಮನೆಗಳನ್ನು ಕಟ್ಟಿ ಬಾಡಿಗೆಗಳನ್ನು ಬಿಟ್ಟು ಸ್ವಂತ ಕಾರಿಂದ ಆರಾಧನೆಗೆ ಬರುವ ದಿನಗಳಿದೆ ಎಂದು ದೇವರ ಆಲೋಚನೆ. Receive in the name of Jesus. 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 Bless you, Lord. Bless you, Jesus. Bless you, Jesus. ನೀನು ಝೀರೋ ಇದೆಯಲ್ಲ, ಬಿಲೀವ್ ಇನ್ ಜೀಸಸ್. ಈಗಲೇ ದೇವರನ್ನ ನಂಬುವ. ನಿನ್ನ ಮನೆ ಮುಂದೆ ಒಂದು ಗಾಡಿ ನಿಂತೆ ನಿಲ್ಲುತ್ತೆ. ನಿನ್ನ ಬಾಡಿಗೆ ಮನೆಯಲ್ಲ, ಸ್ವಂತ ಮನೆಗೆ ಹೋಗುವ ದಿನಗಳು ಬಹಳ ದೂರ ಇಲ್ಲ. ಯಾಕಂದ್ರೆ ಬಡತನದಲ್ಲಿ ನೀನು ಇರುವಾಗಲೇನೆ ನಿನ್ನ ಮಧ್ಯದಲ್ಲಿ ದೇವರು ಬಂದಾಯ್ತು. ಅನುಗ್ರಹದ ಅಧಿಪತಿ ಯೇಸು, ಆಶೀರ್ವಾದಕ್ಕೆ ಒಡೆಯನು ಯೇಸು. ಅವರ ಬಲಗೈಯಲ್ಲಿ ಬ್ಲೆಸ್ಸಿಂಗ್ ಇದೆ, ಅವರ ಬಲಗೈಯಲ್ಲಿ ಬ್ಲೆಸ್ಸಿಂಗ್ ಇದೆ. ನಂಬ್ತೀರಾ? ಒಂದೇ ಒಂದುತ್ತೇವೆ. ಬಟ್ ನಾವು ಐ ಆಮ್ ಝೀರೋ. In future, I am blessed. Today I am blessed. Today I believe word of God. I am blessed. ನನ್ನನ್ನು ಆಶೀರ್ವದಿಸ್ತಾರೆ ದೇವರು. ನಿನ್ನನ್ನು ಶೃಂಗರಿಸಿರುವುದು ನಿನ್ನ ಸಂಪಾದನೆ ಅಲ್ಲ, ನಿನ್ನ ಬಿಸಿನೆಸ್ ಅಲ್ಲ, ನಿನ್ಗೆ ಕೊಟ್ಟಿರೋ ಅಧಿಕಾರ ಅಲ್ಲ. ನಿನಗೆ ಬ್ಲೆಸ್ಸಿಂಗ್ ದೇವರು ಶೃಂಗರಿಸ್ತಾರೆ. ಧರ್ಮ ಉಪದೇಶ ಕಾಂಡದಲ್ಲಿ ದೇವರು ಹೇಳ್ತಾರೆ, ನೀನೀಗ ಇರುವುದಕ್ಕಿಂತಲೂ
1000ದಷ್ಟು. Now I have 1 rupee. In future 1000. ಈಗ 1 ರೂಪಾಯಿ ಇರೋದು ಪಾಸ್ಟರ್ ಪರ್ಸಲ್ಲಿ ಅಂತ. In future thousands ಸಾವಿರಗಳು ನಿನ್ನ ಒಳಗಡೆ ಇದ್ದೇ ಇರ್ತವೆ. ಆಮೆನ್. ಸಾವಿರಗಳು ನಿನ್ನ ಒಳಗಡೆ ಬರ್ತದೆ. ಕಾರಣ ಜೀಸಸ್ ಬ್ಲೆಸ್, ಯೇಸುವಿನ ಆಶೀರ್ವಾದ. ನನ್ನ ಬಡತನದಲ್ಲಿ ದೇವರು ಬಂದರು. ಆದರೆ ಒಂದು ಕಂಡೀಷನ್, ಬಡತನದಲ್ಲಿ ನೀನು ದೇವರನ್ನ ದೂರ ತಳ್ಳಬೇಡ. ಬಡತನ ಇದೆ ಎಂದು ದೇವರನ್ನ ಶಪಿಸಬೇಡ. ಬಡತನ ಇದೆ ಎಂದು ದೇವರನ್ನ ನಿಂದಿಸಬೇಡ. ಕಷ್ಟ ಇದೆ ಎಂದು ದೇವರಿಗೆ ದೂರ ಹೇಳಬೇಡ. ನನಗೆ ಸಮಸ್ಯೆಗಳು ಬಂದಿದೆ, ಇಂಥ ಸ್ಥಿತಿಲಿ ಇದೀನಿ ಎಂದು ದೇವರಿಗೆ ಬೈಬೇಡ. ದೇವರು ಬಂದಿರೋದೇ ಇದರಿಂದ ಬಿಡಿಸೋದಕ್ಕೆ, ದೇವರು ಬಂದಿರೋದೇ ಇದರಿಂದ ನಿನ್ನ ಹೊರಗಡೆ ತರೋದಕ್ಕೆ, ಯೇಸು ಬಂದಿರೋದೇ ನಿನ್ನ ಮೇಲೆ ಕೆತ್ತೋದಕ್ಕೆ. ಈ ಬಡತನ ಇನ್ನು ಮೇಲೆ ನಿನ್ನ ಕಾಣೋದಿಲ್ಲ. ದೇವರು ಹೇಳಿದ್ರು, ಇಂದು ಕಾಣುವ ಐಗುಪ್ತ ಎಂದಿಗೂ ನೀನು ಕಾಣೋದಿಲ್ಲ. God ready to come on. ದೇವರು ಕಾನ ದೇಶವನ್ನು ಸಿದ್ಧಪಡಿಸಿದೆ. ಅನುಗ್ರಹವನ್ನು ರೆಡಿ ಮಾಡಿಟ್ಟಿದೆ ದೇವರು. ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಬೇಡ. ದೇವರ ಮಾರ್ಗದಲ್ಲಿ ಜೀವಿಸು. ದೇವರ ನಾಮವನ್ನು ಎಲ್ಲ ಕಡೆಗೆ ಹೇಳು. ಅನೇಕರು ಭಯ ಪಡ್ತಾರೆ, ನಾನು ಕ್ರಿಸ್ತನವನು ಯೇಸುವನ್ನು ನಂಬಿದ್ದೇನೆ ಎಂದು ಹೇಳಕ್ಕೆ ಭಯ ಪಡ್ತಾನೆ. ನೀನು ಭಯ ಪಡಬೇಡ. ನಾನು ಯೇಸು ಕ್ರಿಸ್ತನವನೇ ಎಂದು ಧೈರ್ಯವಾಗಿ ಹೇಳು. ದೇವರು ಹೇಳಿದ್ರು, ಬಲಗಡೆಯಲ್ಲಿ 10,000, ಮಗ್ಗುಲಲ್ಲಿ 1000. ಯಾರು ಬಿದ್ದು ನಿನ್ಗೆ ಏನ್ ಕೇಳು, ಮುಟ್ಟೋದೇ ಇಲ್ಲ, ಮುಟ್ಟದ ತಟ್ಟಕ್ಕೂ ಆಗಲ್ಲ. ದೇವರು ನಿನ್ನ ಐಶ್ವರ್ಯವಂತಿಕೆಯಲ್ಲಿ ಶೃಂಗರಿಸುವ. ಪ್ರೀತಿ, ಕೃಪೆ, ಯೌವನ, ಜ್ಞಾನ, ಐಶ್ವರ್ಯವಂತಿಕೆ. 4ನೇದಾಗಿ ಯೆಶಾಯ 49 14-16ನೇ ವಾಕ್ಯ. ಗ್ಲೋರಿ 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 ಜೀಸಸ್. ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮುಲೆಕುಸ್ಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. ನಾನಾದರೂ ನಿನ್ನನ್ನು. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಹೆತ್ತ ತಾಯಿ 9 ತಿಂಗಳುಗಳ ಕಾಲ ತನ್ನ ಹೊಟ್ಟೆಯಲ್ಲಿ ಹೊತ್ತು ಪೋಷಿಸಿ ಒಳ್ಳೆಯ ಡೆಲಿವರಿ ಆಗಿ ಅದೇ ಕ್ಷಣ ಆ ಮಗುವನ್ನ ಅವಳು ಬೇಡ ಎಂದು, ನನಗೆ ಸಾಕಕ್ಕಾಗಲ್ಲ ಎಂದು, ನನಗಿರುವಂತ ಪರಿಸ್ಥಿತಿಯಲ್ಲಿ ಈ ಮಗು ನೋಡ್ಕೊಳಕ್ಕಾಗಲ್ಲ ಎಂದು ತಳ್ಳಿಬಿಟ್ರು. ದೇವರು ಹೇಳ್ತಿದ್ದಾರೆ, ಗರ್ಭದಲ್ಲಿ ರೂಪಿಸುತ್ತಾ ಬಂದಿರುವ ನಾನು ನಿನ್ನನ್ನು ಮರೆಯೇ. ದೇವರ ವಾಕ್ಯ ನೋಡುವಾಗ ನೀನು ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗ್ಲೇನೆ, ಮಾಂಸದ ಮುದ್ದೆಯಾಗಿರುವಾಗ್ಲೇನೆ, ಇನ್ನು ಕೈಕಾಲು ಕಣ್ಣು ಬರದೇ ಇರುವಾಗ್ಲೇನೆ ನನ್ನ ಕಣ್ಣು ನಿನ್ನ ನೋಡಿದೆ. ಜನ ನಮ್ಮನ್ನ ಪ್ರೀತಿಸೋದು ಹಣ ನೋಡಿ, ಜನ ನಮ್ಮನ್ನ ಪ್ರೀತಿಸೋದು ಐಶ್ವರ್ಯ ನೋಡಿ, ಜನ ನಮ್ಮನ್ನ ಪ್ರೀತಿಸೋದು ಸೌಂದರ್ಯ ನೋಡಿ, ಜನ ನಮ್ಮನ್ನ ಪ್ರೀತಿಸೋದು ತಾಲಂತನ ನೋಡಿ. ಆದರೆ ದೇವರು ಹಂಗೆ ಅಲ್ಲ. ಏನು ಇಲ್ಲದೆ ಇರುವಾಗಲೇ ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನಾನು ಇನ್ನು ಏನು ಆಗಿರ್ಲಿಲ್ಲ, ಆಗ್ಲೇ ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಆಗ್ಲೇ ಎಂದು ನನ್ನ ಮಗ ನೀನು, ನನ್ನ ಮಗಳು ನೀನು. ದೇವರನ್ನ ಅರಿಬೇಕು. ಹಾಗಾದ್ರೆ ಈ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ತಂದೆ ತಾಯಿಗಳ ಹೆತ್ತ ತಾಯಿಯರಾಗಿ ನನ್ನ ದೂರ ತಳ್ಳಿದ್ರು ಮಗನಾಗಿ ನಾನು ನಿನ್ನನ್ನು ಶೃಂಗರಿಸಿದೆ. ದೇವರನ್ನ ನಾನು ಮರೆಯೋದಿಲ್ಲ. ದೇವರೇನ್ ಹೇಳ್ತಿದ್ದಾರೆ, ನಾನು ಎಂದಿಗೂ ನಿನ್ನನ್ನು ಮರೆಯೋದಿಲ್ಲ. ನಿನ್ನ ಪೌಳಿಗೋಳುಗಳು ಸದಾ ಕಣ್ಣೆದುರಿಗಿದೆ. ನಿನ್ನ ಎಲ್ಲ ಕಷ್ಟಗಳು ದೇವರ ಮುಂದೆ ಇದೆ. ದೇವರು ದೂರ ತಳ್ಳಿ ನಿಂತಿಲ್ಲ. ದೇವರ ಕಣ್ಣು ನಮ್ಮ ನೋಡ್ತಾನೆ ಇದೆ. ನಾನು ದೇವರಿಗೆ ಕೇಳು, ನಾನು ನಿನ್ನ ಮರೆಯೋದೇ ಇಲ್ಲ. ಮನುಷ್ಯನ ಮಾತು ಬದಲಾಗಬಹುದು, ಯೇಸು ಕ್ರಿಸ್ತನ ಮಾತು ಬದಲಾಗಲ್ಲ. ಯೇಸು ಹೇಳಿದ್ರು, ನನ್ನನ್ನ ಜನಗಳು ಹಿಡಿದು ಆಮೇಲೆ ಶಿಲುಬೆಗೆ ಹಾಕ್ತಾರೆ ಅಂತ, ಕೊಲ್ಲುತ್ತಾರೆ ಅಂತ. ಅದೇ ತರ ಸಂಭವಿಸ್ತು. 3ನೇ ದಿನದಲ್ಲಿ ಎದ್ದು ಬರ್ತೀನಿ ಅಂತ ಹೇಳಿದ್ರು. ಅದೇ ತರ ಸಂಭವಿಸ್ತು. ಪೇತ್ರನೇ, ನೀನು 3 ಸಲ ನನ್ ಗೊತ್ತಿಲ್ಲ ಅಂತ ನೀನ್ ಹೇಳ್ತೀಯ ಅಂತ ದೇವರು ಹೇಳಿದ್ರು. ಅದೇ ತರ ಸಂಭವಿಸ್ತು. ಯೇಸು ಕ್ರಿಸ್ತನ ಏನ್ ಹೇಳಿದ್ರು ಅದು ಸಂಭವಿಸ್ತದೆ. ಯೇಸು ಕ್ರಿಸ್ತನ ಸುಮ್ಮನೆ ಮಾತಾಡುವ ದೇವರಲ್ಲ. ಅವರ ಒಂದು ಮಾತಿನಲ್ಲಿ 1000 ಅರ್ಥಗಳಿರ್ತದೆ. ಒಂದು ವಾಕ್ಯದಲ್ಲಿ 1000 ಉಪದೇಶಗಳಿರ್ತದೆ. ಒಂದು ವಾಕ್ಯದಲ್ಲಿ 1000 ಬ್ಲೆಸ್ಸಿಂಗ್ ಗಳಿರ್ತದೆ. ಒಂದು ವಾಕ್ಯದಲ್ಲಿ 1000 ಹೀಲಿಂಗ್ಸ್ ಇರ್ತದೆ. ಒಂದು ವಾಕ್ಯದಲ್ಲಿ 1000 ರೆವಿವಲ್ಗಳು ಇರ್ತದೆ. ಒಂದು ವಾಕ್ಯದಲ್ಲಿ 1000 ಬಿಡುಗಡೆಗಳು ಅಡಗಿರ್ತದೆ. ದೇವರು ಸುಮ್ಮನೆ ಮಾತಾಡ. ಈ ವಾಕ್ಯ ಸುಮ್ಮನೆ ಬರಲಿಲ್ಲ.
ಅದಕ್ಕೆ ವಾಕ್ಯ ಓದಕ್ಕೆ ಸೈತಾನ್ ಬಿಡಲ್ಲ, ಆದ್ರೆ ಓದಿದ್ರೆ ಮಾತ್ರ ದೊಡ್ಡ ಬ್ಲೆಸ್ಸಿಂಗ್ ಇದೆ. ಆಮೇಲೆ ನಾನು ನಿನ್ನನ್ನ ಮರೆಯುವುದಿಲ್ಲ. ದೇವರು ನನ್ನನ್ನು ಮರೆಯುವುದಿಲ್ಲ. ಎಲ್ಲರೂ ಯೇಸು ಕ್ರಿಸ್ತ ನನ್ನನ್ನು ಮರೆಯುವುದಿಲ್ಲ. 5ನೇದಾಗಿ ಕೀರ್ತನೆ 27:10. ಬೇಗ ಬೇಗ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಆಮೇಲೆ ತಂದೆ ತಾಯಿಗಳು ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ನನ್ನನ್ನ ಯೇಸು ಕ್ರಿಸ್ತನಲ್ಲಿ ಸೇರಿಸಿಕೊಂಡಿರೋದು. ತಂದೆ ತಾಯಿಗಳೆಲ್ಲ ನಮ್ಮನ್ನು ತಳ್ಳಿ ಬಿಟ್ಟಿದ್ರು. ನನ್ನ ಕುಟುಂಬದಲ್ಲಿ ಕೊನೆಯ ಸ್ಥಾನದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಅವ್ರು ಬಾಯಿ ಬಿಟ್ಟು ಹೇಳಿ ಆಯ್ತು. ಹಲ್ಲೆಲೂಯಾ. ಆದರೆ ದೇವರು ನಮ್ಮನ್ನ ಪ್ರಥಮ ಸ್ಥಾನವಾಗಿ ನಮ್ಮನ್ನ ಆರಿಸಿಕೊಂಡಾಯಿತು. ತಂದೆಯ ದೇವರಿಗೆ ಯೇಸು ಕ್ರಿಸ್ತನ ಮಗನಾಗಿರುವ ಪ್ರಕಾರ ನಾವು ಯೇಸು ಕ್ರಿಸ್ತನಿಗೆ ಪ್ರಥಮ ಪುತ್ರರಾಗಿದ್ದೇವೆ. ಗಟ್ಟಿಯಾಗಿ ಹೇಳ್ರಿ, ನಾವು ದೇವರಿಗೆ ಪುತ್ರರಾಗಿದ್ದೇವೆ. ನಾವು ಯೇಸುವಿಗೆ ಪುತ್ರಿಯರಾಗಿದ್ದೇವೆ. ಯೇಸು ಹೇಳ್ತಾ ಇದ್ದಾರೆ, ಸಂಬಂಧಗಳು ಹೋದ್ರು, ಕುಟುಂಬ ಹೋದ್ರು, ನಾನ್ ನಿನ್ನ ಜೊತೆಗಿದ್ದು ನಾನೇ ತಂದೆಯು ತಾಯಿಯು ಆಗಿ ನಾನು ನಿನ್ನ ಶೃಂಗರಿಸ್ತೇನೆ. ತಂದೆ ತಾಯಿ ತೊರೆದು ದೂರ ಹೋದ್ರು ನಾನ್ ನಿನ್ನನ್ನು ತೊರೆಯುವುದಿಲ್ಲ, ಸೇರಿಸ್ಕೊಳ್ತೇನೆ. ದೇವರೇನ್ ಮಾಡ್ತಾರಂತೆ? ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾಗಿ ನಮ್ಮನ್ನು ಪ್ರೀತಿಸುವ ದೇವನಾಗಿದ್ದಾನೆ. 6ನೇದಾಗಿ ಇಬ್ರಿಯ 1:9 ವಾಕ್ಯ. ಬೇಗ ಬೇಗ ತೆಗಿಬೇಕು. ಇಬ್ರಿಯ 1:9. ಏನಾದರೂ ಹೇಳಿದುಂಟೋ? ಇಬ್ರಿಯ 1:9. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಅಂತಲೂ ಕರ್ತನೇ ಆದಿಯಲ್ಲಿ ನೀನು. ಸಾಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ದೇವರು ಹೇಳ್ತಿದ್ದಾರೆ, ಯೇಸು ಕ್ರಿಸ್ತನು ಧರ್ಮವನ್ನು ಪ್ರೀತಿಸುವವನು, ಅಧರ್ಮವನ್ನ ದ್ವೇಷಿಸುವವನಾಗಿದ್ದಾನೆ. ನಮ್ಮಲ್ಲಿ ಅಧರ್ಮ ಇದ್ರೆ ದೇವರು ನಮ್ಮನ್ನು ಇಷ್ಟಪಡಲ್ಲ. ನಮ್ಮನ್ನಲ್ಲ, ನಮ್ಮ ಮಾರ್ಗಗಳನ್ನು ಇಷ್ಟಪಡಲ್ಲ. ಆತನ ಪ್ರೀತಿ ಬದಲಾಗಲ್ಲ. ನಾನ್ ದಾರಿ ತಪ್ಪಿ ಹೋದ್ರು ನನ್ನ ಪ್ರೀತಿಸ್ತಾ ಇರ್ತಾರೆ, ಆದ್ರೆ ನನ್ನ ಮಾರ್ಗ ಮಾತ್ರ ಅವ್ರು ಇಷ್ಟಪಡಲ್ಲ. ನಾನು ಯೇಸು ಕ್ರಿಸ್ತನ ಮಗನೇ, ಹೌದು. ನಾನು ಪಾಪ ಮಾಡ್ತಾ ಇದ್ರೆ ನನ್ನ ಪಾಪವನ್ನ ಅವ್ರು ಇಷ್ಟಪಡಲ್ಲ. ನಾನು ನಡೀತಿರುವ ದಾರಿ ಇಷ್ಟಪಡಲ್ಲ, ನನ್ನ ಗುಣ ಸ್ವಭಾವ ಇಷ್ಟಪಡಲ್ಲ, ಆದ್ರೆ ನನ್ನನ್ನು ಇಷ್ಟಪಡ್ತಾರೆ. ಯಾಕೆ ಅವರ ಪ್ರೀತಿ ಬದಲಾಗಲ್ಲ. ನಮ್ದು ಯಾವುದೋ ಒಂದು ಸನ್ನಿವೇಶಕ್ಕೆ ಪ್ರೀತಿ ಬದಲಾಗ್ತದೆ, ಒಂದು ರೀಸನ್ಗೆ ಪ್ರೀತಿ ಬದಲಾಗ್ತದೆ, ಒಂದು ಘಟನೆ ನೋಡಿ ಪ್ರೀತಿ ಬದಲಾಗ್ತದೆ. ಅದು ಎಂತ ಶತ್ರು ಆಗ್ಬಿಡ್ತೇವೆ ನಾವು. ಇಟ್ಸ್ ಲಾರ್ಡ್. ಇವತ್ತು ಬಾಯಿ ಅಂತ ಹೇಳಿರೋ ನಾಳೆ ಸ್ತೋತ್ರ. ಇವತ್ತು ನನ್ನ ಬಾಯಿ ಅಂದ್ರೆ ನನ್ನನ್ನ, ನನ್ನ ತಮ್ಮ, ಅಣ್ತಮ್ಮ ಅಂತ ಹೇಳ್ಕೊಂಡಿರೋರು ನಾಳೆ ದಾಯಾದಿಗಳಾಗಿ ಮಾರ್ಪಡುತ್ತೆ. ಅದು ಮನುಷ್ಯನ ಸ್ವಭಾವ. ದೇವರೆಂದು ನಮಗೆ ಶತ್ರುವಾಗಲ್ಲ. ದೇವರು ಪ್ರೀತಿಸ್ತಾನೆ ಇರ್ತಾರೆ. ಬೈಬಲ್ ಹೇಳ್ತಾ ಇದೆ, ದೇವರು ಹೇಳ್ತಿದ್ದಾರೆ, ನೀನು ಧರ್ಮವನ್ನ ಪ್ರೀತಿಸಬೇಕು. ನೀವೇನ್ ಮಾಡಬೇಕು? ದೇವರ ವಾಕ್ಯದಲ್ಲಿ ನಡೆಯೋದಕ್ಕೆ ನೀವು ಇಷ್ಟಪಡಬೇಕು. ದೇವರ ವಾಕ್ಯವನ್ನ ಪ್ರೀತಿ ಮಾಡಬೇಕು. ಎಲ್ಲ ಸ್ಥಳದಲ್ಲೂ ದೇವರ ವಾಕ್ಯವನ್ನ ನೀವು ಆಮೇಲೆ ಅನುಸರಿಸಬೇಕು, ನೆನಪು ಮಾಡಿಕೋಬೇಕು. ದೇವರ ವಾಕ್ಯ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗಬಾರ್ದು, ನಡಿಬಾರದು. ದೇವರ ವಾಕ್ಯದಲ್ಲಿ ನೀವು ಜೀವಿಸಬೇಕು. ದೇವರ ವಾಕ್ಯ ಅನುಮತಿ ಮಾಡಿರುವ ಬಿಟ್ಟು ಬಿಡಬೇಕು. ಅದು ಕೋಟಿ ಆದ್ರೂ ಪರವಾಗಿಲ್ಲ, ಬಿಟ್ಟು ಬಿಡಿ. ದೇವರ ವಾಕ್ಯನೇ ಬೈಬಲ್ ಹೇಳ್ತದೆ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ದೇವರ ವಾಕ್ಯ ಅತಿ ಪ್ರಿಯ. ಜೇನು ತುಪ್ಪಗಿಂತಲೂ ದೇವರ ವಾಕ್ಯ ಅತಿ ಸಿಹಿಯಾಗಿದೆ. ಹಣಕ್ಕಿಂತ ಶ್ರೇಷ್ಠ ದೇವರ ವಾಕ್ಯ. ಒಬ್ಬನಂತ ನನ್ನ ಜೋಬಲ್ಲಿ ಹಣ ಇದೆ ಅಂತ ನಾವು ಹೇಳಬೇಕು, ನನ್ನಲ್ಲಿ ದೇವರ ವಾಕ್ಯವಿದೆ. ಓ ಜೀಸಸ್. ಆಮೇಲೆ ಸ್ವರ್ಗದಿಂದ ಆಶೀರ್ವಾದವನ್ನು ಇಳಿಸೋದು ನನ್ನಲ್ಲಿರುವಂತಹ ಹಣವಲ್ಲ, ನನ್ನಲ್ಲಿರುವ ದೇವರ ವಾಕ್ಯ. ದೇವರು ಹೇಳ್ತಿದ್ದ, ನಿನ್ನ ಜೊತೆಗಾರರಿಗಿಂತ ನಿನ್ನ ದೇವರೇ ನಿನ್ನನ್ನು. ಬೈಬಲ್ ಹೇಳ್ತದೆ, ನಿನ್ನ ದೇವರೇ. ಯಾರು ನಿಮ್ಮ ದೇವರು? ಯೇಸು ಕ್ರಿಸ್ತನೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ಯೇಸು ಕ್ರಿಸ್ತನ ಬಳಿಗೆ ಹೋದಾಗ ಆಡ್ಕೊಂಡ ಜನಗಳಿದೆ ತಾನೆ, ಗೇಲಿ ಮಾಡಿರೋರು ಇದೆ ತಾನೆ, ಅಲ್ಲಿ ಹೋಗಿ ಏನಾಯ್ತಂತ ಹೇಳಿರೋರು ಇದೆ ತಾನೆ.
ಅಂತ ಜನಗಳ ಮುಂದೆ ಇವತ್ತು ದ್ವೇಷ ಮಾಡಿ ಶತ್ರುಗಳ ರೀತಿಯಲ್ಲಿ ನೋಡಿ ತಳ್ಳಿಬಿಟ್ಟು ಕ್ರೈಸ್ತ ಲಾರ್ಡ್ ಅವಮಾನ ಮಾಡುತ್ತಿರುವ ಎಲ್ಲ ಜನಗಳ ಮುಂದೆನೆ ದೇವ್ರ ಮೇಲೆ ಕೆತ್ತಕೋ. ದೇವ್ರು ಹೇಳ್ತಿದ್ದಾರೆ ಕ್ರೈಸ್ತ ಲಾರ್ಡ್, ನೀನ್ ಹೇಳ್ಬೋದು ನನ್ನ ಜೊತೆಗೆ ಇರೋರೆಲ್ಲ ಬಿ ಮಾಡಿದ್ದಾರೆ ಪಾಸ್ಟ್ರೆ, ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ಗಳಿದ್ದಾರೆ, ಕ್ರೈಸ್ತ ಲಾರ್ಡ್ ಅವ್ರು ಹುಟ್ಟುವಾಗಲೇ ಶ್ರೀಮಂತರು, ಕ್ರೈಸ್ತ ಆದ್ರೆ ಅವ್ರ ಜೊತೆಗೆ ಇರುವ ನಾನು ಏನಿಲ್ಲ ಪಾಸ್ಟರ್ ಅಂತ ದೇವರ ವಾಕ್ಯ ಹೇಳುತ್ತದೆ. ನಿನಗೆ ನಿನ್ನ ಜೊತೆಗಾರ ಏನಾಗಿರ್ಬೋದು, ಅವ್ರು ಈಗ ಏನಾದ್ರೂ ಆಗಿರ್ಬೋದು, ಆದ್ರೆ ನಾನು ನಿನಗೊಂದು ದಿನ ಇಟ್ಟಿದ್ದೇನೆ, ಅವರ ಮುಂದೆ ನಾನು ನಿನ್ನ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲನೆ ನಿನ್ನನ್ನು ಅಭಿಷೇಕ ಮಾಡಿ. ದಾವೀದನು ಅವನು ಸಾಮಾನ್ಯ ವ್ಯಕ್ತಿ ಆಗಿತ್ತು, ಅರ್ಥ ಆಯ್ತಾ? ಸಾಮಾನ್ಯ ವ್ಯಕ್ತಿ ಆಗಿತ್ತು. ಅವನನ್ನು ಅಭಿಷೇಕ ಮಾಡಕ್ಕೆ ದೇವರು ಇಷ್ಟಪಟ್ಟಿದ್ರು, ಅವನನ್ನು ಈ ದೇಶಕ್ಕೆ ಅಧಿಕಾರಿ ಮಾಡಬೇಕಂತ ದೇವರು ಇಷ್ಟಪಟ್ಟಿದ್ರು. ಒಂದು ತಿಳ್ಕೊಳ್ರಿ, ದೇವರು ಏನೋ ಒಂದು ಮಾಡ್ಬೇಕಂತ ನಿನ್ನಲ್ಲಿ ಇಷ್ಟಪಟ್ರೆ ಅದು ನಡೀತದೆ. ಅದು ಯಾರು ತಡೆಯಕ್ಕಾಗೋದಿಲ್ಲ. ದೇವರ ಉದ್ದೇಶ ಯಾರು ತಡಿಲಿಕ್ಕಾಗೋದಿಲ್ಲ. ದೇವರ ಉದ್ದೇಶಕ್ಕೆ ಯಾರು ಎದುರಾಗಿ ನಿಲ್ಲಕ್ಕೂ ಆಗೋದಿಲ್ಲ. ದೇವರ ಉದ್ದೇಶವನ್ನು ತಡೆ ಮಾಡಕ್ಕೆ ಸೈತಾನ್ ಆಗೋದೇ ಇಲ್ಲ. ನಿನ್ನ ಪಾಸ್ಟ್ ಮಾಡ್ಬೇಕ ಮಾಡೇ ಮಾಡ್ತಾರೆ ದೇವರು. ಐಶ್ವರ್ಯವಂತನಾಗಿ ಮಾಡ್ಬೇಕಂತ ನಿನ್ನ ದೇವರು ಮಾಡೇ ಮಾಡ್ತಾರೆ. ದೇವರು ಹಿಂಗ್ ಮಾಡ್ಬೇಕಂತ ಇಷ್ಟಪಟ್ರೆ ಮಾಡೇ ಮಾಡ್ತಾರೆ. ಅಧಿಕಾರವುಳ್ಳವರವರು. ದಾವೀದನನ್ನ ಈ ದೇಶಕ್ಕೆ ಅರಸನ ಮಾಡ್ಬೇಕಂತ ದೇವರು ಪ್ಲಾನ್ ಮಾಡಿದ್ರು. ಆ ದೇಶದಲ್ಲಿ ರಾಜ್ಯನಿಗಿಂತಲೂ ಹೆಚ್ಚು ಭಯ ಪಡ್ತಾ ಇದ್ದಿದ್ದು ಸಮುವೇಲ್ ಪ್ರವಾದಿಗೆ ಜನರು. ಆ ಇಸ್ರಾಯೇಲ್ ಜನ ಸೌಲ ಎಂಬ ರಾಜನಿಗಿಂತ ಹೆಚ್ಚಾಗಿ ಭಯ ಪಡ್ತಾ ಇದ್ದಿದ್ದು ಸಮುವೇಲ್ ಎಂಬ ಪ್ರವಾದಿಗೆ. ಆ ಸಮುವೇಲ ಪ್ರವಾದಿ ನಡ್ಕೊಂಡ್ ಬರ್ತಾ ಇದ್ರೆ ರಾಜನಿಗಿಂತ ಹೆಚ್ಚಾಗಿ ಒಂದು ಗಾಂಭೀರ್ಯದಲ್ಲಿ ಒಂದು ಬರ್ತಾ ಇತ್ತು. ಬೈಬಲ್ ಹೇಳುತ್ತದೆ ಅವನ ಸಂಗಡ, ಸಮುವೇಲನ ಸಂಗಡ ದೇವರಿದ್ದರಿಂದ ಅವನ ಬಾಯಿಂದ ಒಂದು ಪ್ರವಾದನೆ ಬಿದ್ದು ಹೋಗ್ಲಿಲ್ಲ. ನಿಮ್ ಸಂಗಡ ದೇವರು ಇರೋದಂದ್ರೆ ಶ್ರೇಷ್ಠ ವರದಿಂದ ನಿಮ್ಮನ್ನ ಶೃಂಗರಿಸ್ತಾರೆ. ನಿನ್ನ ಬಾಯಿಂದ ಬರುವ ಒಂದು ಮಾತು ಕೆಳಗಡೆ ಬೆಳಗ್ಗೆ ದೇವರು ಬಿಡ. ಅವನು ಹೋಗುವಾಗ ಜನ ಆಶ್ಚರ್ಯ ಪಡ್ತಾ ಇದ್ದಾರೆ, ಸಮುವೇಲ ಎಲ್ಲಿ ಹೋಗ್ತಾ ಇದ್ದಾನೆ? ಕಾರಣ ಏನಂದ್ರೆ ಅವನು ಹೋದ್ರೆ ಒಂದೇ ಆಲೋಚನೆ ಹೇಳಕ್ ಹೋಗ್ತಾನೆ, ಇಲ್ಲಾಂದ್ರೆ ಅಭಿಷೇಕ ಮಾಡಕ್ ಹೋಗ್ತಾನೆ. ಸಮುವೇಲ ತನ್ನ ಆಲಯ, ದೇವರ ಆಲಯದಿಂದ ಅವನು ಹೊರಗಡೆ ಬಂದ್ರೆ ಒಂದೇ ಅವನ ಪ್ರವಾದಿಸಕ್ ಹೋಗ್ತಾನೆ, ಯಾರನ್ನ ಅವನು ಅಭಿಷೇಕ ಮಾಡಕ್ ಹೋಗ್ತಾನೆ. ಎಲ್ಲ ಬಿಟ್ಟು ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಕ್ಷಮಿಸ್ರಿ, ಕರೆಂಟ್ ಹೋಗಿದೆ. ಪ್ರೈಸ್ ದ ಲಾರ್ಡ್. ಆದರೂ ವಾಕ್ಯವನ್ನು ನಾನು ಕಂಟಿನ್ಯೂ ಮಾಡುತ್ತೇನೆ. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಜೊತೆಗಾರರಿಗಿಂತ ನಾನು ನಿನ್ನನ್ನು ಉನ್ನತ ಸ್ಥಾನಕ್ಕೆ ನಾನು ಏರಿಸ್ತೀನಿ ಅಂತ ದೇವರು ಆಲೋಚನೆ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ನಿನ್ನನ್ನ ಅಭಿಷೇಕ ಮಾಡ್ತಾರಂತೆ ದೇವರು. ಪ್ರೈಸ್ ದ ಲಾರ್ಡ್. ಸಮುವೇಲಿನ ಹೋಗ್ತಾ ಇದ್ರೆ ಪ್ರೈಸ್ ದ ಲಾರ್ಡ್, ಜನ ಹೇಳ್ತಾರೆ ಒಂದೇ ಇವನು ಪ್ರವಾದಿಸಕ್ ಹೋಗ್ತಾ ಇದೆ, ಇಲ್ಲದೆ ಹೋದ್ರೆ ಯಾರನ್ನೋ ಅವನು ಅಭಿಷೇಕ ಮಾಡಕ್ ಹೋಗ್ತಾ ಇದೆ ಅಂತ. ಅವನು ಹೋಗುವಾಗ ಸ್ತೋತ್ರ ಬೆತ್ಲೆಹೇಮ್ ಇಷಾಯನಿರುವಂತ ಮನೆಗೆ ಅವನು ಹೋಗ್ತಾ ಇದ್ದಾನೆ. ಹೋಗಿ ಸ್ತೋತ್ರ, ಆಮೇಲೆ ಈ ಪ್ರವಾದಿ ಬರುವಾಗ ಇಷಾಯನು ಭಯ ಪಡ್ತಾ ಇದ್ದಾನೆ, ಯಾಕೆ ಇವನು ಇಲ್ಲಿ ಬಂದಿದೆ ಅಂತ. ಪ್ರೈಸ್ ದ ಲಾರ್ಡ್. ಸಮುವೇಲನಿಗೆ ಪ್ರವಾದಿ ಅಂದ್ರೆ ಅಷ್ಟು ಭಯ ಜನಗಳಿಗೆ. ಹಲ್ಲೆಲೂಯಾ. ಯಾದ್ರೆ ಈ ದಿನಗಳಲ್ಲಿ ಜನಗಳಿಗೆ ಪ್ರವಾದಿ ಅಂದ್ರೆ ಭಯನೇ ಇಲ್ಲ. ದೇವರ ಆಲೋಚನೆ ಹೇಳುವ ಸೇವಕರನ್ನ ಕಂಡ್ರೆ ಭಯನೇ ಪಡಲ್ಲ. ಪ್ರೈಸ್ ದ ಲಾರ್ಡ್. ಆದ್ರೆ ಅಷ್ಟು ಭಯ ಅವನು ನಡುತ್ತಾ ನಿಂತಿದೆ. ಸ್ವಾಮಿಗಳೇ ನೀವು ಯಾಕೆ ಇಲ್ಲಿ ಬಂದಿದೆ ಅಂತ. ಇಲ್ಲ, ನಿನ್ನ ಮಕ್ಕಳನ್ನೆಲ್ಲ ಕರೆಸು, ದೇವರು ನಂಗೆ ಹೇಳಿದ್ರೆ ಅಭಿಷೇಕ ಮಾಡಕ್ಕೆ ಅಂತ. ಅವನ ಅತಿ ಶ್ರೇಷ್ಠವಾಗಿ ದೇಹದಲ್ಲಿ ಬಲ ಜ್ಞಾನದಲ್ಲಿ ತುಂಬಿರುವಂತ ಯುದ್ಧ ವಿದ್ಯೆಗಳನ್ನ ಕಲಿತಿರುವಂತ ತನ್ನ ಮಕ್ಕಳನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾನೆ. ಸಮುವೇಲನ ಅವರ ಮೇಲೆ ಕೈ ಇಡಕ್ ಹೋಗುವಾಗ ದೇವರ ಆತ್ಮನ ಇರ್ತದೆ, ಇವ್ರ ಯಾರ ಮೇಲೆ ನೀನು ಕೈ ಇಡಬೇಡ. ಆಗ ಸಮುವೇಲ ಹೇಳ್ತಾ ಇದ್ದಾನೆ, ದೇವರೇ ಇಷ್ಟ ಜನ ತಾನೇ ಮಕ್ಕಳು ಇರೋದಂತ. ಆಗ ಇಷಯನ ಹತ್ರ ಹೇಳ್ತಾ ಇದ್ದಾನೆ, ಇನ್ಯಾರ ನಿನ್ ಮಗನಿದೆ ಅಂದ. ಅವನೇ ಒಬ್ಬನಿದೆ, ಅವನು ಕುರಿ ಮೇಯಿಸಕ್ಕೆ ದನ ಮೇಯಿಸಕ್ಕೆ ಹೋಗಿದ್ದಾನೆ, ಅವನನ್ನ ಕರೆಸು. ಅವನು
ಬರ್ತಾ ಇರ್ಬೇಕಾದ್ರೆ ದಾವಿದನನ್ನು ನೋಡ್ತಾ ಇದ್ದಾನೆ. ಸುಂದರ ಮುಖವುಳ್ಳವನು, ಒಳ್ಳೆಯ ನೇತ್ರವುಳ್ಳವನು, ಪ್ರೈಸ್ ದ ಲಾರ್ಡ್. ಅವನು ನೋಡಕ್ಕೆ ಒಂದು ಚೆನ್ನಾಗಿರುವಂತ ಒಂದು ಹುಡುಗನು ಬರ್ತಾ ಇದೆ. ಆಮೇಲೆ ಸ್ತೋತ್ರ. ಇನ್ನು ಸಮುವೇಲನ ಮುಂದೆ ಬಂದಿಲ್ಲ, ಅಲ್ಲಿ ನಡ್ಕೊಂಡ್ ಬರ್ತಾ ಇರುವಾಗ ದೇವರಾತ್ಮನಿದ್ದಾನೆ, ಈಗೋ ನಾನೇ ಅವನನ್ನು ಆರಿಸಿಕೊಂಡಿರೋದು, ಅವನನ್ನ ನಿನ್ನ ಎಣ್ಣೆ ಹಾಕಿ ನೀನು ಅಭಿಷೇಕ ಮಾಡು, ಅವನೇ ಇಸ್ರಾಯೇಲ್ ದೇಶಕ್ಕೆ ರಾಜನಾಗ್ತಾನೆ. ಅದೇ ರೀತಿ ದೇವರು ನಿನ್ನನ್ನು ಆರಿಸಿಕೊಳ್ತಾರೆ. ನಿನ್ನ ನೋಡುವಾಗಲೇ ಪ್ರವಾದಿಗಳು ಹೇಳುತ್ತಾರೆ, ಹೋಗು ಅವನ ಅಭಿಷೇಕ ಮಾಡು, ಒಂದು ಪ್ರಾಂತ್ಯಕ್ಕೆ ನಾನು ನನ್ನ ಸೇವಕನಾಗಿಡುತ್ತೇನೆ. ಹಲ್ಲೆಲೂಯಾ. ಸಾವಿರಾರು ಜನಗಳನ್ನ ವಾಕ್ಯದಲ್ಲಿ ನಡೆಸೋದಕ್ಕೆ, ಸಾವಿರಾರು ಜನಗಳನ್ನ ಪ್ರಾರ್ಥನೆಯಲ್ಲಿ ನಡೆಸೋದಕ್ಕೆ, ಸಾವಿರಾರು ಜನಗಳನ್ನ ರಕ್ಷಣೆ ಕಡೆಗೆ ನಡೆಸೋದಕ್ಕೆ ನಾನು ಇವನನ್ನು ಅಭಿಷೇಕ ಮಾಡ್ತೇನೆ. ದೇವರು ಹೇಳ್ತಿದ್ದಾರೆ, ಈ ಸಭೆಯಲ್ಲಿ ನಿನ್ನ ಜೊತೆಗಿರುವವರ ಮಧ್ಯದಲ್ಲಿ ದೇವರು ನಿನ್ನನ್ನು ಅಭಿಷೇಕಿಸ್ತಾರೆ. ನಿನ್ನ ಕುಟುಂಬದಲ್ಲಿ ದೇವರು ನಿನ್ನನ್ನು ಅಭಿಷೇಕಿಸ್ತಾರೆ. ನೀನಿರುವಂತ ಪ್ರಾಂತ್ಯದಲ್ಲಿ ದೇವರು ನಿನ್ನನ್ನು ಮೇಲಕ್ಕೆತ್ತಿ ಅಭಿಷೇಕಿಸ್ತಾರೆ. ಹಲ್ಲೆಲೂಯಾ. ಐದನೇದಾಗಿ ನಾವು ನೋಡುವಾಗ ಓದೋಣ ವಾಕ್ಯ, ಏಳನೇ ವಾಕ್ಯ. ಪ್ರೈಸ್ ದ ಲಾರ್ಡ್. ಕೀರ್ತನೆ 23ನೇ ಕೀರ್ತನೆ 5ನೇ ವಾಕ್ಯ. ಬೇಗ 23:5. ಕೀರ್ತನೆ 23:5. ನಿನಗೆ ಮರೆತು ವಿಮುಕ್ತನಾದರು. ಕೀರ್ತನೆ 23:5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಆಮೆನ್. ಏಳನೇದಾಗಿ ದೇವರು ಶೃಂಗರಿಸಕ್ಕೆ ಹೋಗೋದು ವೈರಿಗಳ ಮುಂದೆ. ಆಮೆನ್. ಇವತ್ತು ಎಷ್ಟು ವೈರಿಗಳು ನಮ್ಮ ಸುತ್ತಲಿದೆ, ಕೆಲಸದಲ್ಲಿದೆ, ಕುಟುಂಬದಲ್ಲಿದೆ, ಅಕ್ಕಪಕ್ಕದಲ್ಲಿದೆ, ಆಮೇಲೆ ಸೇವೆಯಲ್ಲಿದೆ, ಹಲ್ಲೆಲೂಯಾ, ಸ್ವಂತದವರಲ್ಲಿದೆ. ಇದೆಲ್ಲ ವೈರಿಗಳ ಮುಂದೆ ದೇವರು ನಿನಗೇನು ಸಿದ್ಧಪಡಿಸ್ತಾರೆ? ಅದರ ಅರ್ಥ ನಿನ್ನ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತದೆ ಎಂದರ್ಥ. ಔತಣ ಯಾವಾಗ ಸಿದ್ಧ ಮಾಡೋದು? ಶುಭ ಕಾರ್ಯಗಳು. ಆದರೆ ದೇವರು ಕೇಡು ಮಾಡುವವನಲ್ಲ. ಅದರ ಅರ್ಥ ನಿನ್ನ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೀತದೆ. ವೈರಿ ಹೇಳ್ತಾನೆ, ಇವನು ಬಿದ್ದು ಹೋದ, ಇವನು ಮೇಲಕ್ಕೆ ಬರಲ್ಲ, ಏನವನು ಹೇಳಿದ್ರು ಸಹ ದೇವರು ನಿನ್ನ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಾನೆ. ಅವರ ಮುಂದೆ ಔತಣವನ್ನ ಸಿದ್ಧ ಮಾಡುತ್ತಾನೆ. ದೇವರು ಹೇಳ್ತಾನೆ, ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ನಿನ್ನ ಪಾತ್ರೆ 8ನೇದಾಗಿ ನಾವು ನೋಡೋಣ. ಕೀರ್ತನೆ ಸ್ತೋತ್ರ ಕೀರ್ತನೆ 61ನೇ ಅಧ್ಯಾಯ 6-7ನೇ ವಾಕ್ಯವನ್ನು ಓದ್ರಿ. ಬೇಗ ಬೇಗ ಬೆಳಕಿರಲ್ಲಿ ಹೋಗ್ರಿ. ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು, ಅವನ ಆಯುಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ಹಾಗಾದ್ರೆ ದೇವರೇನ್ ಹೇಳ್ತಿದ್ದಾರೆ? ನಿನ್ಗೆ ಆಯಸ್ಸು, ನಿನ್ಗೆ ಆಯಸ್ಸಿಂದ ದೇವರು ಶೃಂಗರಿಸ್ತಾರೆ. ಹಲ್ಲೆಲೂಯಾ. ದೇವರೇನ್ ಮಾಡ್ತಾರೆ? ಆಯಸ್ಸು. ದೇವರ ವಾಕ್ಯ ಕೆಳಗಡೆ ಹೇಳ್ತಾ ಇದೆ, ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ಈ ದಿನಗಳಲ್ಲಿ ಮೊಮ್ಮಕ್ಕಳನ್ನ ಕಾಣದೇ ಇರೋರು ಎಷ್ಟೋ ಜನಗಳಿದೆ. ಮೊಮ್ಮಕ್ಕಳನ್ನ, ಆದ್ರೆ ದೇವರು ಕೊಡುವ ಆಯಸ್ಸು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು. ಅದು ಬರುವಾಗ 100 ವರ್ಷ ಆಗುತ್ತೆ. ಮರಿಮಕ್ಕಳು ನೋಡ್ಬೇಕಂದ್ರೆ 90 ವರ್ಷ ಮೇಲೆ ಹೋಗ್ಬೇಕು. ದೇವರು ಹೇಳ್ತಿದ್ದಾರೆ, ನಿನಗೆ ಆಯಸ್ಸಿನ ನಾನು ನಿನ್ನನ್ನು ಶೃಂಗರಿಸ್ತೇನೆ. ಅದರರ್ಥ ನಿನ್ನ ಆಯಸ್ಸಿಗೆ ವಿರೋಧವಾಗಿ ಏನು ಬಂದರೂ ನಾನು ಅದನ್ನು ಬಿಡೋದಿಲ್ಲ. ನಿನ್ನ ಆಯಸ್ಸಿಗೆ ವಿರೋಧವಾಗಿ ಬರೋದನ್ನು ಮುಟ್ಟಕ್ಕೆ ನಾನು ಬಿಡೋದಿಲ್ಲ. ನಾನು ನಿನ್ನ ಆಯಸ್ಸು ಕೊಟ್ಟು ನಾನು ನಿನ್ನನ್ನು ಶೃಂಗರಿಸ್ತೇನೆ. 10ನೇದಾಗಿ ನಾವು ಓದೋಣ. 65ನೇ ಕೀರ್ತನೆ 9ನೇ ವಾಕ್ಯದಿಂದ 12ನೇ ವಾಕ್ಯ ತನಕ ಓದಿಕೊಳ್ಳ್ರಿ. ನೀನು ನಮ್ಮ ದೇಶವನ್ನು ಕಟಾಕ್ಷಿಸಿ ಅದರ ಮೇಲೆ ಮಳೆ ಸುರಿಸಿ ಚೆನ್ನಾಗಿ ಹದಗೊಳಿಸುತ್ತಿ. ದೇವರೇ, ಹಾಗಾದ್ರೆ ನಾನು ವಾಸ ಮಾಡುವ ದೇಶದಲ್ಲಿ ಏನಿರ್ತದೆ? ಇಲ್ಲೇ ಇರ್ಬೇಕು. ನಾನು ವಾಸ ಮಾಡುವ ದೇಶದಲ್ಲಿ ಮಳೆ ಇರ್ತದೆ. ಮತ್ತೆ ದೇವರು ನಮ್ಮ ದೇಶವನ್ನ ಕಟಾಕ್ಷಿಸ್ತಾರೆ. ಕಾರಣ ಈ ದೇಶದಲ್ಲಿ ನಾನು ವಾಸ ಮಾಡುತ್ತಾ ಇರೋದ್ರಿಂದ. ನೀವು ತಿಳ್ಕೊಂಡಿರ್ಬೋದು, ಪ್ರೈಸ್ತರಾಡ್, ಇವತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬಾ ಕುಂಠಿತ ಆಗಿರ್ಬೋದು. ಆಮೇಲೆ ಮೇಲೆ ಬರಕ್ಕೆ ಬಹಳ ವರ್ಷಗಳು ಬೇಕಾಗ್ಬೋದು ಅಂತ ಕೆಲವರು ಹೇಳ್ತಾರೆ. ಇನ್ನೂ 20 ವರ್ಷ ಬೇಕು ನಮ್ಮ ದೇಶ ಮೇಲೆ ಬರಕ್ಕೆ ಅಂತ. ಆದ್ರೆ ನಾವು ಈ ಪಟ್ಟಣದಲ್ಲಿ ವಾಸವಾಗಿರೋದ್ರಿಂದ, ನಾವು ಈ ದೇಶದಲ್ಲಿ ವಾಸಿಸ್ತಾ ಇರೋದ್ರಿಂದ ದೇವರು ತಿರುಗಾ ಈ ದೇಶವನ್ನ ಕಟಾಕ್ಷಿಸ್ತಾರೆ. ಈ ದೇಶದಲ್ಲಿ ಅನುಗ್ರಹವನ್ನ ದೇವರು ಸುರಿಸ್ತಾರೆ. ಈ ದೇಶದಲ್ಲಿ ಅಭಿವೃದ್ಧಿಯನ್ನು ದೇವರು ಮಾಡ್ತಾರೆ. ಕಾರಣ ನಾವು ನೀವು ಈ ದೇಶದಲ್ಲಿ ವಾಸವಾಗಿರೋದ್ರಿಂದ ಈ ದೇಶ ಹೀನ ಸ್ಥಿತಿ ಹೋಗಕ್ಕೆ ದೇವರು ಬಿಡೋದಿಲ್ಲ. ದೇವರು ಆಶೀರ್ವದಿಸ್ತಾರೆ. ಕೆಳಗಡೆ, ದೇವರೇ, ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ. ಹೀಗೆ ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು
ಒದಗಿಸುತ್ತಿ. ಆಮೆನ್. ಬ್ಲೆಸ್ಸಿಂಗ್. ಎಸ್. ನೇಗಿಲ ಗೆರೆಗಳನ್ನು ತ್ಯಾಗಿಸಿ ಮಳೆಯಿಂದ ಅದರ ಹೆಂಟೆಗಳನ್ನು ಕರಗಿಸಿ ಸಮ ಮಾಡುತ್ತಿ. ಅದರ ಬೆಳೆಯನ್ನು ವೃದ್ಧಿಪಡಿಸುತ್ತಿ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷೆ ಕೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯೂ ಸುರಿಯುವುದು. ಮೇವು ಗಾಳಿಗಳು. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಕೃಪೆಯಿಂದ ವರ್ಷ ವರ್ಷ ನಮ್ಮ ದೇಶ ಆಶೀರ್ವದಿಸಲ್ಪಡುತ್ತದೆ. ಅದರ ಅರ್ಥ ನಿನ್ನ ಕುಟುಂಬ, ನಿನ್ನ ಕುಟುಂಬ, ನಿನ್ನ ಕುಟುಂಬ ಈ ವರ್ಷವೆಲ್ಲ ಸುಭಿಕ್ಷ ವರ್ಷವಾಗಿರುತ್ತದೆ. ನಿಮ್ಮ ಕುಟುಂಬಕ್ಕೆ ಈ ವರ್ಷವೆಲ್ಲ ಸುಭಿಕ್ಷ ವರ್ಷವಾಗಿರುತ್ತದೆ. ನೀವು ದೇವರ ಮಾರ್ಗದಲ್ಲಿ ನೀವು ಇರೋದಾದರೆ, ದೇವರ ನೀತಿ ನಿಯಮಗಳಲ್ಲಿ ನೀವು ಜೀವಿಸ್ತಾ ಇರೋದಾದ್ರೆ, ನಿನ್ನ ಮನೆಯಲ್ಲಿ ಯಾವ ಕೊರತೆ ಇಲ್ಲ, ಯಾವ ಕೊರತೆ ಇಲ್ಲ. ನಿನ್ನೆ ದಿನ ಈ ರೋಡಲ್ಲಿ ಅಕ್ಕಿ ಮತ್ತೆ ತರಕಾರಿ ಕೊಟ್ಕೊಂಡ್ ಬರ್ತಾ ಇತ್ತು. ಜನ ಹೇಳ್ತಾ ಇತ್ತು ತಗೋ ತಗೋ ಅಂತ. ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದೆ ನನಗೇನು ಕೊರತೆ ಇಲ್ಲ. ಆಮೇಲೆ ನನಗೆ, ಆದ್ರೆ ನಮ್ಮ ಮನೇಲಿ ಒಂದು ಸಹೋದರಿ ಬಂದಿದೆ, ಅವ್ರಿಗೆ ತುಂಬಾ ಕಷ್ಟ ಇದೆ. ಪ್ರೈಸ್ ದಿ ಲಾರ್ಡ್. ಸರಿ, ನಾನು ದೇವರಿಗೆ ಹೇಳಿದೆ, ನನಗೆ ಬೇಡಪ್ಪ, ನನಗೆ ನೀನು ಆಶೀರ್ವಾದ ಮಾಡಿ, ನನಗೇನು ಕೊರತೆ ಮಾಡಿಲ್ಲ. ನಾನು ತಗೊಂಡ್ರೆ ನಾನು ತಪ್ಪಿತಸ್ಥನ, ನಾನು ತಗೊಂಡು ಈ ಸಹೋದರಿ ಕೊಡ್ತೇನೆ, ನನಗೆ ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಸ್ತೋತ್ರ ನಮ್ಮನ್ನು ಯಾವ ರೀತಿ ಶೃಂಗರಿಸ್ತಾರೆ ಗೊತ್ತಾ? ನಮ್ಮ ಎಲ್ಲ ವರ್ಷಗಳು ಸುಭಿಕ್ಷ ವರ್ಷವಾಗಿರುತ್ತದೆ. ನಾನು ಹಾದು ಹೋಗುವ ಮಾರ್ಗದಲ್ಲ ಆಶೀರ್ವಾದದ ಮಳೆ ಸುರಿಯಲ್ಪಡುತ್ತದೆ. ಆಮೆನ್. ನೀವೊಂದು ಸಭೆಗೆ ಹೋದ್ರು, ಒಂದು ಕುಟುಂಬಗಳಿಗೆ ಹೋದ್ರು, ಒಂದು ದೇಶಕ್ಕೆ ಹೋದ್ರು, ದೇವರು ನಿನ್ನ ಮೂಲಕ ನೀನು ಹೋಗುವ ಮಾರ್ಗದಲ್ಲೆಲ್ಲ ನಿನಗೆ ಆಶೀರ್ವಾದ ಇರುತ್ತದೆ. ಆಮೆನ್. ಅಷ್ಟೇ, ನಾನು ಅಲ್ಲಿಗೆ ಹೋಗಿದ್ರೆ ಎಷ್ಟು ತಡೆಗಳು ಬಂದು ಗೊತ್ತಾ, ಎಷ್ಟು ಹೋರಾಟ ಬಂದು ಗೊತ್ತಾ. ಆದ್ರೆ ದೇವರು ಸ್ತೋತ್ರ ನಿನ್ನನ್ನು ಶೃಂಗರಿಸಿದ ಯಾವ ರೀತಿ ಗೊತ್ತಾ? ಹೋರಾಟಗಳು, ಇಕ್ಕಟ್ಟುಗಳು ನಿನ್ನನ್ನು ಮುಟ್ಟದಂತೆ ಹೋಗುವ ಮಾರ್ಗದಲ್ಲೆಲ್ಲ ನಿನ್ಗೆ ಆಶೀರ್ವಾದ ಇಳಿದು ಬರ್ತದೆ. ಹಲ್ಲೆಲೂಯಾ. 12ನೇ ವಾಕ್ಯವನ್ನು ಓದೋಣ. ಯೆರೆಮೀಯ 3:15 ವಾಕ್ಯ, ಬೇಗ ಓದಿ. ಯೆರೆಮೀಯ 3:15. ಹಾಗಾದ್ರೆ ನಿಮಗೆ ತಕ್ಕ ಆದ ಒಂದು ಸೇವಕರು ದೇವರು ನಿಮಗೆ ಕೊಡ್ತಾರೆ ಅಂತ ಅರ್ಥ. ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು. ಆಮೆನ್. ಜ್ಞಾನ ವಿವೇಕಗಳಿಂದ ದೇವರು ನಿನ್ನನ್ನು ಪೋಷಿಸುವನು. ಸಾಕು ಸಾಕು, ಇನ್ನು ಸಮಯ ಇಲ್ಲ. ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ, ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 7ರಿಂದ 9ನೇ ವಾಕ್ಯ ಓದ್ರಿ. ಹಗ್ಗಾಯ 2ನೇ ಅಧ್ಯಾಯ 7ರಿಂದ 9ನೇ ವಾಕ್ಯ. ಸಕಲ ಜನಾಂಗಗಳನ್ನು ನಡುಗಿಸುವೆನು. ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಆಲಯವನ್ನ ಹಾಗಾದ್ರೆ ದೇವರು ನಮ್ಮ ಆಲಯವನ್ನ ಏನು ಮಾಡ್ತಾರೆ? ವೈಭವದಿಂದ ದೇವರು ನಮ್ಮನ್ನು ತುಂಬಿಸ್ತಾರೆ. ಅದರರ್ಥ ಆಲಯವನ್ನ ದೇವರು ಶೃಂಗರಿಸ್ತಾರೆ. ಕೆಳಗಡೆ ಇದು ಸೇನಾಧೀಶರ ಯವನ ನುಡಿ. ಇದು ದೇವರ ಮಾತು. ಇದು ಸರ್ವಶಕ್ತನಾದ ಯೇಸು ಕ್ರಿಸ್ತನ ಮಾತು. ನಿನ್ನ ಆಲಯವನ್ನ ನಾನು ವೈಭವದಿಂದ ತುಂಬಿಸ್ತೇನೆ. ಇಲ್ಲಿ ಆತ್ಮಗಳಿಗೆ ಕೊರತೆ ಇರೋದಿಲ್ಲ, ಇಲ್ಲಿ ಇನ್ಸ್ಟ್ರೂಮೆಂಟ್ಗಳಿಗೆ ಕೊರತೆ ಇರೋದಿಲ್ಲ, ಇಲ್ಲಿ ಬಿಡುಗಡೆಗೆ ಕೊರತೆ ಇರೋದಿಲ್ಲ, ಇಲ್ಲಿ ಐಶ್ವರ್ಯಕ್ಕೆ ಕೊರತೆ ಇರೋದಿಲ್ಲ. ಈ ಸಭೆಗೆ ಬರುವ ನಿನಗೆ ಸ್ತೋತ್ರ ಕಾಣಿಕೆ ಹಾಕಕ್ಕೂ ಕೊರತೆ ಇರೋದಿಲ್ಲ. ಅನ್ಕೋಬಹುದು ಕಷ್ಟ ಇದೆ ಅಂತ, ಆದ್ರೆ ದೇವರ ಆಲಯವನ್ನು ವೈಭವನೆ ತುಂಬಿಸುವಾಗ ಇಲ್ಲಿರುವ ಆತ್ಮಗಳು ಆಶೀರ್ವದಿಸಲ್ಪಡ್ತಾರೆ. ಬೆಳ್ಳಿಯೆಲ್ಲ ನನ್ನದು. ಬೆಳ್ಳಿಯೆಲ್ಲ ಯಾರ್ದು? ಬಂಗಾರವೆಲ್ಲ ನನ್ನದು. ಬೆಳ್ಳಿ ಬಂಗಾರ ಎಲ್ಲ ದೇವರದೇ ಅಂತ. ಇದು ಸೇನಾಧೀಶರ ಯವನ ನುಡಿ. ಓ, ನನ್ನ ಮಾತಿದು, ನಾನು ಹೇಳ್ತಾ ಇರೋದು ಬೆಳ್ಳಿ ಬಂಗಾರ ಎಲ್ಲ ನನ್ನದೇ. ಅದರಿಂದಲೂ ದೇವರು ನಮ್ಮನ್ನು ಶೃಂಗರಿಸ್ತಾನೆ. ಈ ಆಲಯದ ಮುಂದಿನ ವೈಭವವು, ಈ ಹೆವೆನ್ ಗಾಸ್ಪೆಲ್ ಆಲಯದ ಮುಂದಿನ ವೈಭವವು, ಮುಂದಿನ ವೈಭವಕ್ಕಿಂತ 2020, 19, 18, 17, 16 ಗಿಂತಲೂ ಮುಂದಿನ 2021 and 22 ಇನ್ನು ಮುಂದೆ ಹೋಗುವ ಎಲ್ಲ ವರ್ಷಗಳು ವೈಭವವಾಗಿರುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ. ಇದು ವೈಭವವಾಗಿದೆ. ದೇವರಿಗೆ ಇಷ್ಟು ವರ್ಷ ಕಂಡಿರೋದಲ್ಲ, ಇನ್ನು ಮೇಲೆ ನೀನು ಕಾಣಕ್ಕಿದೆ. ನತಾನಯೇಲನನ್ನ ನೋಡಿ ದೇವರು ಹೇಳ್ತಾರೆ, ಅಂಜೂರದ ಮರದ ಕೆಳಗೆ ಕೂರುವಾಗಲೇ ನಾನು ನೋಡಿದೆ, ನೀನ್ ನಿಜವಾದ ಇಸ್ರಾಯೇಲ್, ನಿನಗೆ ಕಪಟವಿಲ್ಲ ಅಂತ. ನಿನಗೆಲ್ಲ ಹೆಂಗೆ ಗೊತ್ತಾಯ್ತಂತ? ನೀ ಇಷ್ಟು ಹೇಳಿದಕ್ಕೆ ನೀನ್ ಹಿಂಗೆ ಯೋಚನೆ ಮಾಡಿದರೆ, ಪ್ರೈಸ್ ದಿ ಲಾರ್ಡ್, ಇನ್ನು ಬಹಳ ಕಾಣ್ಲಿಕ್ಕಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಇನ್ನು ಬಹಳ
ಅದರ ಅರ್ಥ ದೇವರು ಇಷ್ಟು ವರ್ಷಗಳ 3 ವರ್ಷಗಳ ಕಾಲ ಈ ಸಭೆ ಇಷ್ಟು ಕಾರ್ಯ ಮಾಡಿರ್ಬೇಕಾದ್ರೆ ಇನ್ನು ಮುಂದಿನ ವರ್ಷ ಎಷ್ಟು ದೇವರು ಮಾಡ್ಲಿಕ್ಕೆ, ಆರಂಭ ಅಲ್ಪವಾಗಿರುತ್ತದೆ, ಅಂತ್ಯ ಸಂಪೂರ್ಣವಾಗಿರುತ್ತೆ. ದೇವರ ಮಗುವೆ, ನಿನ್ನ ಆರಂಭ ಅಂತ್ಯ ಅಲ್ಪವಾಗಿನೇ ಇರೋದು, ಆದ್ರೆ ಅಂತ್ಯ ಸಂಪೂರ್ಣವಾಗಿ ಮಾರ್ಪಡುವ ದಿನಗಳಿದೆ. ನಿನ್ನ ಕುಟುಂಬವನ್ನ, ನಿನ್ನ ಸಭೆಯನ್ನ, ನಿನ್ನ ಕೆಲಸವನ್ನ, ಸ್ತೋತ್ರ, ನಿನ್ನ ಸೇವೆಯನ್ನ ದೇವರು ವೈಭವವಾಗಿ ಮಾರ್ಪಡಿಸ್ತಾರೆ. ದೇವರು ನಿನ್ನನ್ನು ಶೃಂಗರಿಸ್ತಾರೆ. ನನ್ಗೆ ಇನ್ನೂ ವಾಕ್ಯಗಳಿದೆ, ಕರೆಂಟ್ ಇಲ್ಲ, ಹೇಳಕ್ಕೂ ಸಮಯ ಇಲ್ಲ. ಮುಂದಿನ ದಿನಗಳು ದೇವರ ಚಿತ್ತವಾದರೆ ಅದನ್ನು ಹೇಳೋಣ. ದೇವರ ವಾಕ್ಯ ಈ ಸಮಯದಲ್ಲಿ ಸ್ತೋತ್ರ, ದೇವರು ನನ್ನನ್ನು ಶೃಂಗರಿಸು. ಎಷ್ಟು ಜನ ಹೇಳಕ್ಕೆ ರೆಡಿ ಇದ್ದೀನಿ? ಎಷ್ಟು ಜನ ಹೇಳಕ್ಕೆ ರೆಡಿ ಇದ್ದೀನಿ? ಮನೆಯಲ್ಲಿ ಓದಿಕೊಳ್ಳ್ರಿ. 1 ಪೇತ್ರ 1:7-9 ವಾಕ್ಯ. ಆಮೇಲೆ ಪ್ರೀತಿ, ಪ್ರಭಾವ, ಕೃಪೆಗಳಿಂದ ದೇವರು ನಿನ್ನನ್ನು ಶೃಂಗರಿಸುವಂತ ದೇವನಾಗಿದ್ದಾನೆ. ಸ್ತೋತ್ರ. ಆಮೇಲೆ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 62:2-3 ವಾಕ್ಯ ಹೇಳುತ್ತದೆ, ನೀನು ಕರ್ತನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ರಾಜಶಿರವೆಷ್ಟನಾಗಿ ನೀನು ಇರುತ್ತೀಯ ಎಂಬುದಾಗಿ. ಹಲ್ಲೆಲೂಯಾ. ಸಮಯದಲ್ಲಿ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡು. ದೇವರೇ ನನ್ನನ್ನು ಶೃಂಗರಿಸು. ಲೋಕ 9:10 ವಾಕ್ಯದಲ್ಲಿ ಬರೆದಿದೆ, ನಿನ್ನನ್ನ ವರಗಳಿಂದ ದೇವರು ಶೃಂಗರಿಸ್ತಾರೆ. ಹಲ್ಲೆಲೂಯಾ. ಆಮೇಲೆ ಸ್ತೋತ್ರ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ ಆಮೇಲೆ 18ನೇ ವಾಕ್ಯದಲ್ಲಿ ಬರೆದಿದೆ, ನಿನ್ನನ್ನ ಆಮೇಲೆ ಅಭಿಷೇಕದಿಂದ ನಿನ್ನನ್ನ ದೇವರು ಶೃಂಗರಿಸ್ತಾರೆ. ಆಮೇಲೆ ವರಗಳಿಂದಲೂ ಅಭಿಷೇಕದಿಂದಲೂ ದೇವರು ನಿನ್ನನ್ನು ಶೃಂಗರಿಸ್ತಾರೆ. ಆಮೇಲೆ ಅಂತ್ಯ ದಿವಸಗಳ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಎಂದು ದೇವರು ಹೇಳಿದ್ರಲ್ಲ, ಆ ಆತ್ಮನು ನಿನ್ನ ಮೇಲೆ ಇಳಿದು ಬರಕ್ಕೆ ಹೋಗುತ್ತೆ. ಸೇವೆಗಳಿಂದ ದೇವರು ನಿಮ್ಮನ್ನು ತುಂಬಿಸ್ತಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಈ ನಿಮಿಷದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಈ ವಾಕ್ಯಕ್ಕಾಗಿ ನಿಮ್ಮನ್ನ ತಗ್ಗಿಸಿ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡ್ರಿ. ಈ ಸಮಯದಲ್ಲಿ ಈ ವಾಕ್ಯವನ್ನ ಕೇಳಿದ ನಿಮ್ಮೆಲ್ಲರಿಗಾಗಿ ನಮ್ಮ ಮಧ್ಯದಲ್ಲಿ ಅನಿಲ್ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ ನನ್ನನ್ನ ಆಮೇಲೆ ಶೃಂಗರಿಸು. ಯಾವುದರಿಂದ? ಪ್ರೀತಿ, ಕೃಪೆಗಳಿಂದ, ಶ್ರೇಷ್ಠ ವರಗಳಿಂದ, ಯೌವನದಿಂದ, ಜ್ಞಾನ ವಿವೇಕಗಳಿಂದ, ಐಶ್ವರ್ಯದಿಂದ. ಕ್ರೈಸ್ತ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಜೊತೆಗಾರರಿಗಿಂತ ಉನ್ನತ ಸ್ಥಾನದ ವೈರಿಗಳ ಮುಂದೆ ಹಲ್ಲೆಲೂಯಾ ಆಯಸ್ಸನ್ನ, ಆಮೇಲೆ ನಮ್ಮ ದೇಶ, ನನ್ನ ಕುಟುಂಬವನ್ನ, ಮತ್ತೆ ನನ್ನ ಸೇವೆಯನ್ನ, ನನ್ನನ್ನ ಕೃಪಾ ವರಗಳಿಂದಲೂ, ನನ್ನನ್ನು ಅಭಿಷೇಕದಿಂದಲೂ ದೇವರು ಶೃಂಗರಿಸುವಂತ ದೇವನಾಗಿದ್ದಾರೆ. ಆಮೇಲೆ ಪ್ರಾರ್ಥನೆ ಮಾಡ. ಕಣ್ಣುಗಳು ಮುಚ್ಚಿರಿ. ದೇವರೇ, ಈಗಲೇ ನನ್ನನ್ನು ಶೃಂಗರಿಸು. ಆ ಶೃಂಗರಿಸುವ ಕೃಪೆ ನನ್ನ ಮೇಲೆ ಇಳಿದು ಬರಲಿ. ಸ್ತೋತ್ರ ಮಾಡ್ತೀವಿ ರಾಜ. ಹಾಲೆಲೂಯಾ. ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಕರ್ತನೆ ಅಪ್ಪ, ಶೇಖರ ಮೂಲಕವಾಗಿ ಸ್ವಾಮಿ, ಓ ಹಾಲೆಲೂಯಾ, ಶ್ರೇಷ್ಠವಾದ ವಾಕ್ಯಗಳಿಂದ ರಾಜ, ಓ ಸ್ತೋತ್ರವನ್ನು ತುಂಬಿಸಬೇಕಾಗಿ ಸ್ತೋತ್ರಕರ್ತನೆ. ಹಾಲೆಲೂಯಾ. ಅಪ್ಪ, ನಿಮ್ಮ ವಾಕ್ಯದ ರಾಜ, ಓ ಪ್ರೀತಿ ಕೃತವೆಂಬ ಓ ಕೀಟದಿಂದ ಶೃಂಗರಿಸದೆಂಬುದಾಗಿ ಸ್ವಾಮಿ ಅಪ್ಪ ಕರ್ತನೆ, ವಿಶೇಷವಾಗಿ ಸ್ವಾಮಿ ಹಾಲೆಲೂಯಾ, ಈ ಮೆಸೇಜ್ ಅನ್ನು ಕೇಳುವಂತ ಹಾಲೆಲೂಯಾ ಪ್ರತಿಯೊಬ್ಬ ಹಾಲೆಲೂಯಾ ಓ ವಿಶ್ವಾಸಿಗಳಿದವರೇ, ಓ ನಿನ್ನ ಮಕ್ಕಳನ್ನು ಸ್ವಾಮಿ ಅಪ್ಪ ಪ್ರೀತಿಗಳಿಂದ ಕೃಪೆಗಳಿಂದ ರಾಜ ನೀವು ಶೃಂಗರಿಸಕತ್ತನೆ. ಹಾಲೆಲೂಯಾ. ಅಲ್ಲಿಗೆ ಬರುವಂತೆ ಸ್ವಾಮಿ ಯವನ ತಿರುಗಿ ಬರಮಾಡುವ ದೇವರನ್ನಾಗಿದ್ದಕ್ಕಾಗಿ ಸ್ತೋತ್ರಕರ್ತನೆ. ಓ ಐಶ್ವರ್ಯದಿಂದಲೂ ಓ ಹಾಲೆಲೂಯಾ ತುಂಬಿಸುವ ದೇವರನ್ನಾಗಿ ಸ್ವಾಮಿ. ಓ ಹಾಲೆಲೂಯಾ. ಎಲ್ಲ ಕೊರತೆಗಳು ಕರ್ತನೆ ಓ ನೀಗಿಸುವ ದೇವರನ್ನಾಗಿ ಸ್ವಾಮಿ. ಹಾಲೆಲೂಯಾ. ಶ್ರೇಷ್ಠ ವರಗಳಿಂದಲೂ ಓ ಆತ್ಮನ ವರಗಳಿಂದಲೂ ರಾಜ ತುಂಬಿಸುವ ದೇವರನ್ನಾಗಿ ಸ್ವಾಮಿ. ಓ ಕರ್ತನೆ ಸ್ತೋತ್ರ. ಈಚೆಗೆ ರಾಜಿಗೆ ರಾಜ. ಹಾಲೆಲೂಯಾ. ಓ ಕರ್ತನೆ ಮರಣ ಬಂದಾಗ ಸ್ವಾಮಿ ಓ ಆಯಸ್ಸನ್ನು ಕೂಡಿಸಿ ಓ ಹೆಚ್ಚಾಗಿ 2 ವರ್ಷ ಹೆಚ್ಚಾಗಿ ಕೊಟ್ಟ ದೇವರು ಸ್ವಾಮಿ. ಓ ಹಾಲೆಲೂಯಾ. ಕರ್ತನೆ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಅಪ್ಪ ಕರ್ತನೆ ಸ್ತೋತ್ರ. ಈ ಸಮಯದಿಂದ ಕರ್ತನೆ ಈ ಕ್ಷಣ ಮಾತ್ರ ರಾಜ ಈ ಮೆಸೇಜ್ ಕೇಳುವ ಓ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಒಂದು ವ್ಯತ್ಯಾಸ ಉಂಟು ಮಾಡಿ ಸ್ವಾಮಿ. ಆಶೀರ್ವಾದ ಮಳೆಗಳು ಸ್ವಾಮಿ. ಓ ಕರ್ತನೆ ಸ್ತೋತ್ರ. ಓ ಸೂರ್ಯ ಬೆಳಲಿ ಕರ್ತನೆ. ಹಾಲೆಲೂಯಾ. ಅಪ್ಪ ಕರ್ತನೆ ಮಕ್ಕಳು ಸ್ವಾಮಿ ಹೋಗೋ ಮಾರ್ಗದಲ್ಲಿ ಕರ್ತನೆ ಓ ಸ್ತೋತ್ರ ದೃಷ್ಟಿಕರವನ್ನು ಸ್ವಾಮಿ ಮಳೆಯನ್ನು ಸುರಿಸಿದ ದೇವನಾಗಲಿ ಸ್ವಾಮಿ. ಅಂತುಗಂಕನ ಮಾರ್ಗಗಳು ರಾಜ ಓ ಸಮ ಮಾಡೋ ದೇವನಾಗಲಿ ಸ್ವಾಮಿ. ಓ ಸ್ತೋತ್ರ. ಹಾಲೆಲೂಯಾ. ಓ ಕರ್ತನೆ ನಮ್ಮ ಜೊತೆಗಾರರಿಗಿಂತ ರಾಜ ಉನ್ನತ ಸ್ಥಾನದಲ್ಲಿ ನಮ್ಮನ್ನು ಏರಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ವೈರಿಗಳ ಮುಂದೆ ಸ್ವಾಮಿ ಔತಣವನ್ನು ಸಿದ್ಧಪಡಿಸುವ ದೇವರಾಗಿದೆ ಸ್ವಾಮಿ. ಅಪ್ಪ ಕರ್ತನೆ ಸ್ತೋತ್ರ. ಹಾಲೆಲೂಯಾ. ಅಪ್ಪ ಈ ಲಾಕ್ಡೌನ್ ಸಿಚುವೇಶನ್ ಅಲ್ಲೂ ಕರ್ತನೆ ಓ ಹಾಲೆಲೂಯಾ ಯಾವ ವಿಶ್ವಾಸಿಗಳು ಯಾವ ಮಕ್ಕಳು ಸ್ವಾಮಿ ಕೊರತೆಯಲ್ಲಿ ಹೋಗಬಾರದು ಕರ್ತನೆ. ಓ ನಿನ್ನ ಪ್ರಭಾ ದೇಶದ ತಕ್ಕ ಎಲ್ಲ ಕೊರತೆ ನೀಗಲ್ಪಡಲಿಕ್ಕತ್ತಾನೆ ಅಪ್ಪ ಸ್ತೋತ್ರ. ಹಾಲೆಲೂಯಾ. ಹೋಗಿ ಕೂಗಿ ಹೋದರನ್ನು ಸ್ವಾಮಿ ದಿಕ್ಕಿರಿಸುವವರು ಕರ್ತನೆ. ಹಾಲೆಲೂಯಾ. ಮೇಲಕ್ಕಿಂತ ದೇವರಾಗಿದೆ ಸ್ವಾಮಿ. ಪಾಪದ ಕೆಸರಿನಿಂದ ರಾಜ್ಯ ನಮ್ಮನ್ನು ಎತ್ತಿ ಸ್ವಾಮಿ ಬಂಡೆ ಮೇಲೆ ದೇವರನ್ನಾಗಿದೆ ಕರ್ತನೆ ಸ್ತೋತ್ರ. ಹಾಲೆಲೂಯಾ. ಓ ಕರ್ತನೆ
ಹಾಲೆಲೂಯ. ಓ ಏನು ಇಲ್ಲದವನು ಸ್ವಾಮಿ, ಪ್ರಭುಗಳ ಸಂಗಡ ರಾಜ ನಿನ್ನ ಕುಳ್ಳಿಸುವ ದೇವನಾಗಿದೆ ಸ್ವಾಮಿ. ಅಪ್ಪ ಈ ಕ್ಷಣ ಮಾತ್ರ ರಾಜ ಈ ವಾಕ್ಯದ ಕೇಳಿದ ದೆಸೆಯಿಂದ ಕರ್ತನೆ ಹಾಲೆಲೂಯ. ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಸ್ತೋತ್ರ. ಆಶ್ರದ ಮಳೆಗಳು ಓ ವೃಷ್ಟಿಕರಿಸುವರೆ ಸೂರ್ಯ ಪ್ರಳಿಕತನೆ ಸ್ತೋತ್ರ. ಜಡಿದು ಅಲ್ಲಾಡಿಸಿ ತುಂಬಿ ಹೊರಸೂಸುವಂತೆ ಸ್ವಾಮಿ. ಓ ಎಲ್ಲರ ಕೊರತೆ ನೀಗಿಸಿ ದವಸ ಧಾನ್ಯಗಳನ್ನು ಆಡು ಕಾಳದ ತುಂಬಿಸಿದರೆ ನಡೆಸ್ತಾನೆ ಹಾಲೆಲೂಯ. ಆತ್ಮಿಕ ಯಾರ್ಯಾರು ಕುಗ್ಗಿ ಹೋಗ್ತಾರೋ, ಯಾರ್ಯಾರು ಹಿಂಜಾರಿ ಹೋಗ್ತಾರೋ ಕರ್ತನೆ ಸ್ತೋತ್ರ, ಅವರ ಜೀವಿತದಲ್ಲಿ ಕರ್ತನೆ ಹಾಲೆಲೂಯ. ಆತ್ಮನ ಬಲ ಸಂಚಾಕಾರವಾಗಿ ಇಂದು ಬರಲಿ ಸ್ವಾಮಿ. ಒಬ್ಬೊಬ್ಬರು ಕರ್ತನೆ ಬಲ ಹೊಂದಿದರಾಗಿ ಕರ್ತನೆ ಹಾಲೆಲೂಯ. ಓ ಸ್ತೋತ್ರ ಕುಟುಂಬದಲ್ಲಿಯೂ, ಓ ಸ್ತೋತ್ರ ಸಭೆಯಲ್ಲಿಯೂ, ಓ ಸ್ತೋತ್ರ ಪ್ರಾಂತದಲ್ಲಿಯೂ ಕರ್ತನೆ ಹಾಲೆಲೂಯ. ಭೂಮಿಯ ಕಟ್ಟ ಕಡಲು ರಾಜ ಹಾಲೆಲೂಯ ನಿಮಗೆ ಸಾಕ್ಷಿಯಾಗಿರುವಂತೆ ಕೃಪೆ ಮಾಡು ಸ್ವಾಮಿ. ಓ ಸ್ತೋತ್ರ ಒಬ್ಬೊಬ್ಬರನ್ನು ಅಭಿಷೇಕಿಸುತ್ತಾನೆ. ಆತ್ಮನ ಒಳ್ಳೆಯಿಂದ ತುಂಬಿಸು, ಆತ್ಮನ ಬಳೆಯಿಂದ ತುಂಬಿಸುತ್ತಾನೆ ಸ್ತೋತ್ರ. ಓ ಹಾಲೆಲೂಯ ಪ್ರಬುದ್ಧರಾಗುವಂತೆ ಓ ಸ್ತೋತ್ರ ವಾಕ್ಯದಲ್ಲಿ ಕರ್ತನೆ ಸ್ತೋತ್ರ ಬೇರು ನಿಲ್ಲುವಂತೆ ಸ್ವಾಮಿ ನೀವು ಕೃಪೆ ಮಾಡುತ್ತಾನೆ ಸ್ತೋತ್ರ. ಅಪ್ಪ ಈ ಶ್ರೇಷ್ಠ ವಸ್ತು ವಾಕ್ಯದ ರಾಜ ಓ ಸ್ತೋತ್ರ ಹಾಲೆಲೂಯ ನಮ್ಮನ್ನು ಆಶೀರ್ವದಿಸುತ್ತಾನೆ. ನೀವು ಮಾಡಿದ ಒಂದೊಂದು ವಾಗ್ದಾನ ರಾಜ ಪ್ರತಿಯೊಬ್ಬ ಜೀವಿತ ನೆರಳಿಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಒಬ್ಬರನ್ನು ಅಭಿಷೇಕಿಸಿ ನೀವು ನಡೆಸುತ್ತಾನೆ ಹಾಲೆಲೂಯ. ಅಪ್ಪ ಸ್ತೋತ್ರ ವಾಕ್ಯನ ಹಂಚಿದ ಸೇವೆಯನ್ನು ಆಶೀರ್ವದಿಸುತ್ತಾನೆ. ಅಭಿಷೇಕಿಸು ಹಾಲೆಲೂಯ. ಮುಂದಿನ ದಿನಗಳು ಇನ್ನೂ ಹೆಚ್ಚಾಗಿ ಓ ಶ್ರೇಷ್ಠ ವಾಕ್ಯದ ರಾಜ ಹಾಲೆಲೂಯ. ಓ ಸ್ತೋತ್ರ ಕರ್ತನೆ ಹಂಚುವಂತ ಕೃಪೆ ಮಾಡುತ್ತಾನೆ ಹಾಲೆಲೂಯ. ಅವರ ಕುಟುಂಬಕ್ಕೆ ನೀಗ ಪಡೆಯಲಿ ಹೇಳೋದು ಆಶೀರ್ವದಿಸುತ್ತಾನೆ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ಪ್ರಾರ್ಥನೆಗಳ ಕೃಪೆಗಾಗಿ ಸ್ತೋತ್ರ ಮಾಡ್ತಾನೆ. ಮುಂದಿನ ಭಾಗ ಸ್ವಾಮಿ ಕಡೆ ಒಪ್ಪಿಸಿದ ರಾಜ ಪ್ರಾರ್ಥನೆಗಳ ಕೃಪೆಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪ್ರಾರ್ಥನೆ ಬಿಡಿ ಹೊಂದಿದ ಜೀವ ಕರ್ತನೆ ಆಮೆನ್. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ್ ತಾನೇ ನಿಮ್ಮ ಈ ವಾಕ್ಯದ ಮೂಲಕ ಕೂಟದ ಮೂಲಕ ಯೇಸು ಕ್ರಿಸ್ತನ್ ನಿಮ್ಮ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಇವತ್ತಿನ ಈ ಕೂಟ ನಿಮ್ಗೆ ಆಶೀರ್ವಾದವಾಗಿದ್ರೆ ಅನೇಕರಿಗೆ ಇದನ್ನು ಶೇರ್ ಮಾಡಿ ದೇವರ ವಾಕ್ಯನವರಿಗೆ ಮುಟ್ಟಿಸಿ ಈ ಸೇವೆ ಮೂಲಕ ಯೇಸು ಕ್ರಿಸ್ತನ್ ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. 100ಕ್ಕೆ 100ರಷ್ಟು ಯೇಸು ಕ್ರಿಸ್ತನು ನಿಮ್ಮನ್ನ ಧಾರಾಳವಾಗಿ ಶೃಂಗರಿಸುವಂತ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಕರೆಂಟ್ ಹೋದ್ರು ಸಹ ಅನೇಕರು ನೀವು ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ. ನಿಮ್ಗೆ ಮನಪೂರ್ವಕವಾಗಿ ನಾನು ವಂದನೆ ಸಲ್ಲಿಸ್ತೇನೆ. ನಿಮಗಿರುವಂತಹ ದಾಹ ಆ ಭಾರಕ್ಕಾಗಿ ನಾನು ದೇವರನ್ನ ಕೊಂಡಾಡುತ್ತೇನೆ. ಯೇಸು ಕ್ರಿಸ್ತನು ಆಮೇಲೆ ಧಾರಾಳವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅವರ ಬರುವಿಕೆ ಹತ್ತಿರವಾಯಿತು, ನಿಮ್ಮನ್ನು ಸಿದ್ಧ ಮಾಡಿಕೊಳ್ಳ್ರಿ. ಕರ್ತನ ಮೇಷ ಇದೆ, ಕರ್ತನ ಮೇಷ ಕೊಡೋಕೆ ನಾವು ನಿಮ್ಮ ಮನೆಗೆ ನಾವು ಹತ್ತಿರ ಬರ್ಲಿಕ್ಕಿದ್ದೇವೆ. ನಿಮ್ಮನ್ನ ಕುಟುಂಬದಲ್ಲಿ ನೀವು ನಿಮ್ಮನ್ನ ಸಿದ್ಧ ಮಾಡಿಕೊಳ್ಳ್ರಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು ನಿತ್ಯನಾದಂತ ಪರಲೋಕದ ತಂದೆಯೇ, ಯೇಸುವಿನ ನಾಮದಲ್ಲಿ ಕುಟುಂಬಗಳನ್ನ ಆಶೀರ್ವಾದ ಮಾಡಿ ನಿನ್ನ ಸಾನ್ನಿಧ್ಯವರ ಮಧ್ಯದಲ್ಲಿ ಇಳಿದು ಬರಲಿ. ಈ ವಾಕ್ಯದ ಮೂಲಕ ಅವರನ್ನ ಆಶೀರ್ವದಿಸಿ ಅವರನ್ನ ಎಲ್ಲ ಮಂಡಲಗಳಲ್ಲಿ ಶೃಂಗರಿಸು ಕರ್ತನೆ. ಈ ವಾಕ್ಯದ ಮೂಲಕ ಅವರು ಶೃಂಗರಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಆಶೀರ್ವಾದ ಹೊಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಎರಡನೇ ಬರುವಿಕೆಯಲ್ಲಿ ಪ್ರತಿಯೊಬ್ಬರು ಸಿದ್ಧರಾಗಿ ಎತ್ತಲ್ಪಡುವಂತೆ ಆತ್ಮನ ಬಲ ಇವರ ಮೇಲೆ ಸುರಿಯ ಮಾಡು ಕರ್ತನೆ. ಅಪ್ಪ ಮುಂದೆ ನಡೆಯುವಂತ ಸೇವೆನ ಆಶೀರ್ವಾದ ಮಾಡು. ಹಾಗೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಸಕಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ನಮ್ಮ ಸಭಾ ಮಕ್ಕಳನ್ನ ಲೈ ನೋಡಿದ ಪ್ರತಿಯೊಬ್ಬರು ನಿನ್ನ ಕರದಲ್ಲಿ ಒಪ್ಪಿಸುತ್ತೇನೆ. ಹಗಲು ರಾತ್ರಿ ನೀನು ಅವರನ್ನ ಕಾಪಾಡಿ ಕಾದು ನಡೆಸಬೇಕು. ಅವರ ಮನೆಯಲ್ಲಿ ಆಶೀರ್ವಾದ ಅನುಗ್ರಹ ಸಮಾಧಾನ ಕೊಟ್ಟು ನೀನು ನಡೆಸಬೇಕು. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಸಕಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದವರ ಸಂಗಡ, ಸಭೆಯ ಸಂಗಡ, ಲೈವ್ ಅನ್ನು ನೋಡಿದ ಪ್ರತಿಯೊಂದು ದೇವ ಮಕ್ಕಳ ಸಂಗಡ ಯೇಸು ಕ್ರಿಸ್ತನ ಎರಡನೇ ಬರವಣಿಗೆ ತನಕ ಇರಲಿ. ಯೇಸು ಕ್ರಿಸ್ತ ನಿಮ್ಮ ಧಾರಾಳವಾಗಿ ಆಶೀರ್ವದಿಸಲಿ. ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೇಲೂಯಾ, 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 ಹಲ್ಲೇಲೂಯಾ. Praise the Lord. God bless you. God bless you. God bless you. Praise the Lord.